Today I am sharing with you about preaching the name of Jesus Christ and the kingdom of God. ಯೇಸು ಕ್ರಿಸ್ತನ ಹೆಸರನ್ನು ಹೇಳುವುದು ದೇವರ ರಾಜ್ಯವನ್ನು ಸಾರುವುದರ ಬಗ್ಗೆ ಸಭಾಪಾಲಕರು ಹೇಳುತ್ತಿದ್ದಾರೆ. We are here to preach the name of Jesus. ನಾವು ಇಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಸಾರುವುದಕ್ಕೆ ಇದ್ದೇವೆ. We are here to tell about the kingdom of God. ದೇವರ ರಾಜ್ಯದ ಕುರಿತು ಹೇಳುವುದಕ್ಕೆ ನಾವಿಲ್ಲಿದ್ದೇವೆ. How many say that I am here to tell about the kingdom of God? ಎಷ್ಟು ಜನರು ಹೇಳುತ್ತಾರೆ ನಾನು ದೇವರ ರಾಜ್ಯದ ಕುರಿತು ಹೇಳುವುದಕ್ಕೆ ಇಲ್ಲಿದ್ದೇನೆ ಎಂದು. Amen. Amen. Don't be silent. I tell you, if you meet somebody, tell about the kingdom of God. ನೀವು ಸುಮ್ಮನೆ ಮೌನವಾಗಿರಬಾರದು. ನೀವು ಯಾರನ್ನು ಭೇಟಿಯಾಗಿದ್ರೆ ಕೂಡ ದೇವರ ರಾಜ್ಯದ ಕುರಿತು ಹೇಳಬೇಕು. You have to tell about the name of Jesus Christ. ಯೇಸು ಕ್ರಿಸ್ತನ ಹೆಸರು ಕುರಿತು ಅವರಿಗೆ ಪರಿಚಯ ಮಾಡಬೇಕು. Because that is a big name. ಯಾಕಂದ್ರೆ ಅದು ದೊಡ್ಡ ಹೆಸರಾಗಿದೆ. It is a great name. ಅದು ದೊಡ್ಡ ಹೆಸರು. How many believe that the name of Jesus Christ is a higher name? ಎಷ್ಟು ಜನರು ನಂಬುತ್ತಾರೆ ಯೇಸು ಕ್ರಿಸ್ತನ ಹೆಸರು ಉನ್ನತವಾಗಿರುವಂತ ಹೆಸರೆಂದು. Bible says God exalted the name of Jesus higher above all names. ದೇವರು ಯೇಸು ಕ್ರಿಸ್ತನ ಹೆಸರನ್ನು ಎಲ್ಲಾ ಹೆಸರುಗಳಿಗಿಂತ ಉನ್ನತವಾಗಿರುವಂತ ಹೆಸರಾಗಿ ನಿರ್ಣಯ ಮಾಡಿದ್ದಾರೆ. In the spirit realm, Jesus' name is higher above than every name. ಆತ್ಮಲೋಕದಲ್ಲಿ ಯೇಸು ಕ್ರಿಸ್ತನ ಹೆಸರು ಎಲ್ಲಾ ಹೆಸರುಗಳಿಗಿಂತ ಮೇಲಾಗಿರುವಂತ ಹೆಸರು. If somebody who knows that prime minister or some minister, I tell you tell everybody about that person. ನಿನಗೆ ಯಾರಾದರೂ ಪ್ರಧಾನ ಮಂತ್ರಿ ಯಾರೋ ದೊಡ್ಡ ನಾಯಕರು ಗೊತ್ತಾಗಿದ್ರೆ ಎಲ್ಲರಿಗೂ ಹೇಳ್ತೀಯ ಅವರು ಈ ಲೋಕದ ವಿಷಯ. If you know any collector, I tell you tell about him to everybody. ನಿನಗೆ ಕಲೆಕ್ಟರ್ ಯಾರಾದರೂ ಗೊತ್ತಾಗಿದ್ರೆ ಎಲ್ಲರಿಗೂ ಹೇಳ್ತೀಯ ನನಗೆ ಆ ಕಲೆಕ್ಟರ್ ಪರಿಚಯ ಇದ್ದಾರೆ ಎಂದು. They don't ask, you only will tell. ಅವರು ಕೇಳೋದಿಲ್ಲ, ನೀನೇ ಹೇಳ್ಕೊಂತೀಯ ಬಾಯಿ ತೆರೆದು. But we have the name of Jesus. Jesus Christ is our Lord. We have to tell to everybody. ಆದರೆ ಯೇಸು ಕ್ರಿಸ್ತನು ನಮ್ಮ ಕರ್ತನಾಗಿದ್ದಾನೆ, ಆತನೇ ಉನ್ನತೋನ್ನತನು, ಆತನ ಕುರಿತು ಎಲ್ಲರಿಗೆ ನಾವು ಹೇಳಬೇಕು. That's what we are here. ಅದಕ್ಕಾಗಿ ನಾವಿಲ್ಲಿದ್ದೇವೆ. How many are in the lordship of Jesus Christ? They must tell about the Jesus Christ. ಯೇಸು ಕ್ರಿಸ್ತನ ಒಡೆತನದಲ್ಲಿರುವ ಪ್ರತಿಯೊಬ್ಬರು ಇತರಕ್ಕೆ ಯೇಸು ಕ್ರಿಸ್ತನು ಸಾರಬೇಕು. How many confess Jesus Christ is Lord of my life? ಎಷ್ಟು ಜನರು ಯೇಸು ಕ್ರಿಸ್ತ ನನ್ನ ಜೀವನಕ್ಕೆ ಕರ್ತನು ಒಡೆಯನಂತ ಅರಿಕೆ ಮಾಡಿದಿರಿ? It is your responsibility to tell everybody that Jesus Christ is Lord. ಇದು ನಿನ್ನ ಒಂದು ಬಾಧ್ಯತೆ ಆಗಿದೆ. ಯೇಸೇ ಕ್ರಿಸ್ತನು, ಯೇಸೇ ದೇವರೆಂದು ಎಲ್ಲರಿಗೂ ಹೇಳುವುದು. If somebody listen to that name, I tell you they will be attracted. ಯಾರಾದರೂ ಆ ಒಂದು ಹೆಸರನ್ನು ಕೇಳುವಾಗ ಆ ಹೆಸರಕ್ಕಾಗಿ ಅವರು ದೇವರ ಹೆಸರಿನಿಂದ ಆಕರ್ಷಿಸಲ್ಪಡ್ತಾರೆ. Whoever believed the name of Jesus Christ, miracle will take place. ಯಾರು ಯೇಸು ಕ್ರಿಸ್ತನ ಹೆಸರನ್ನು ವಿಶ್ವಸಿಸುತ್ತಾರೋ ಅಲ್ಲಿ ಅದ್ಭುತಗಳು ಆಗುತ್ತವೆ. They will enter into the kingdom of God. ಅವರು ದೇವರ ರಾಜ್ಯದಲ್ಲಿ ಪ್ರವೇಶಿಸುತ್ತಾರೆ. Their lives never be same. ಅವರ ಜೀವನಗಳು ಇದ್ದ ಹಾಗೆ ಇರುವುದಿಲ್ಲ. Their lives will be changed. ಅವರ ಜೀವನಗಳು ಬದಲಾವಣೆ ಹೊಂದುತ್ತವೆ. They will get healed. ಅವರು ಗುಣ ಹೊಂದುತ್ತಾರೆ. Amen. ಆಮೆನ್. The great peace will enter in them. ಅವರಲ್ಲಿ ದೊಡ್ಡ ಸಮಾಧಾನವು ಪ್ರವೇಶಿಸುತ್ತದೆ. That's what we have to tell the name of Jesus. ಅದಕ್ಕಾಗಿ ಯೇಸುವಿನ ಹೆಸರನ್ನು ಇತರರಿಗೆ ಹೇಳಬೇಕು. Don't tell about your name. ನಿನ್ನ ಹೆಸರನ್ನು ಹೇಳ್ಕೋಬೇಡ. Don't tell about your parents' name. ನಿನ್ನ ತಂದೆ ತಾಯಿಗಳ ಹೆಸರುಗಳು ಹೇಳ್ಕೊಂತ Don't tell the name of big person. ಅಂತ ದೊಡ್ಡವರು ಯಾರನ್ನಿದ್ರೆ ಅವರ ಬಗ್ಗೆ ಹೇಳ್ಕೊಂತಿರ್ಬೇಡ. Tell Jesus Christ's name. ಯೇಸು ಕ್ರಿಸ್ತನ ಹೆಸರನ್ನು ಹೇಳು. Acts 5th chapter 12th verse. ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ. By the hands of apostles were many signs and wonders wrought among the people. ಅಪೊಸ್ತಲರ ಕೈಗಳಿಂದ ಅದ್ಭುತ ಕಾರ್ಯಗಳು ಸೂಚಕ ಕಾರ್ಯಗಳು ಜನರ ಮಧ್ಯದಲ್ಲಿ ಜರುಗಿದೆ. Because these people are preaching the name of Jesus Christ and the kingdom of God. ಯಾಕಂದ್ರೆ ಈ ಜನರು ದೇವರ ಅಪೊಸ್ತಲರು ಯೇಸು ಕ್ರಿಸ್ತನ ಹೆಸರನ್ನು ದೇವರ ರಾಜ್ಯದ ಕುರಿತು ಯೇಸು ಕ್ರಿಸ್ತನ ಹೆಸರು ಕುರಿತು ಅವರು ಸಾರ್ತಾ ಇದ್ದಾರೆ ಜನರಿಗೆ. Many people wanted to see the miracles, signs and wonders in their lives. I tell you how that those things will happen. ಅನೇಕರು ಅದ್ಭುತಗಳು ಆಶ್ಚರ್ಯ ಕಾರ್ಯಗಳು ಅವರ ಜೀವನದಲ್ಲಿ ನೋಡಬೇಕಂತ ಇರ್ತಾರೆ. ಅವು ಹೇಗೆ ಆಗುತ್ತವೆ? Only when we preach the name of Jesus and the kingdom of God, these signs and wonders will take place. ಯೇಸು ಕ್ರಿಸ್ತನ ಹೆಸರನ್ನು ಮತ್ತೆ ಯೇಸು ಕ್ರಿಸ್ತನ ರಾಜ್ಯದ ಕುರಿತು ಹೇಳುವಾಗ ಈ ಅದ್ಭುತಗಳು ಆಗುತ್ತವೆ. In the same verse 12th verse said, 12ನೇ ವಚನ ಹೇಳುತ್ತದೆ, they were all with one accord in the Solomon porch. ಅವರು ಸೊಲೊಮೋನನ ಮಂಟಪದಲ್ಲಿ ಎಲ್ಲರೂ ಕೂಡ ಒಂದೇ ಮನಸ್ಸಿನಿಂದ ಏಕ ಮನಸ್ಸಿನಿಂದ ಅವರು ಸೇರಿದ್ದಾರೆ. Their apostles all believed
believers are there. ಅಲ್ಲಿ ಅಪೋಸ್ತಲರು ವಿಶ್ವಾಸಿಗಳು ಎಲ್ಲರೂ ಇದ್ದಾರೆ. Even Jesus Christ family members are there. ಅಲ್ಲಿ ಯೇಸು ಕ್ರಿಸ್ತನ ಕುಟುಂಬ ಸದಸ್ಯರು ಕೂಡ ಅಲ್ಲಿದ್ದಾರೆ. All with one accord they gathered there. ಅವರೆಲ್ಲರೂ ಏಕ ಮನಸ್ಸಿನಿಂದ ಅವರು ಅಲ್ಲಿ ಸೇರಿದ್ದಾರೆ. Amen. ಆಮೆನ್. But Bible says ಸತ್ಯವೇದ ಹೇಳುತ್ತದೆ, here not say that by the hands of everybody signs and wonders take place. ಅಲ್ಲಿರುವ ಎಲ್ಲರ ಕೈಗಳಿಂದ ಅದ್ಭುತ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳು ಆಗಿದೆ ಅಂತ ಬರೆಯಲ್ಪಡ್ತಾ ಇಲ್ಲ. But here says by the hands of apostles many signs and wonders wrought among the people. ಆದರೆ ಇಲ್ಲಿ ಬರೆಯಲ್ಪಟ್ಟಿದೆ ಅಪೋಸ್ತಲರ ಕೈಗಳಿಂದ ಅದ್ಭುತ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳು ಅವು ಜರುಗಿಸಲ್ಪಟ್ಟಿದೆ. Only 12 apostles were there. ಅಲ್ಲಿ 12 ಶಿಷ್ಯರು ಮಾತ್ರ ಇದ್ರು, ಅಪೊಸ್ತಲರಿದ್ರು. Others are 120, they are gathered there. ಅಲ್ಲಿ ಎಲ್ಲರೂ 120 ಜನರು ಇತರರಿದ್ದಾರೆ. But these people are one accord, they are focusing apostolic ministry. ಇವರೆಲ್ಲರೂ ಕೂಡ ಏಕೀಭವಿಸಿ ಅಪೊಸ್ತಲರ ಪರಿಚರ್ಯದ ಮೇಲೆ ದೃಷ್ಟಿ ಇಟ್ಟಿದ್ದಾರೆ. They have not said that oh signs and wonders are taking place in only apostolic hands, why do we agree with them? ಅಪೊಸ್ತಲರ ಕೈಯಿಂದಲೇ ಸೂಚಕ ಕಾರ್ಯಗಳು ಅದ್ಭುತ ಕಾರ್ಯಗಳು ಆಗುತ್ತಾ ಇದೆ, ನಾವು ಯಾಕೆ ಏಕೀಭವಿಸಬೇಕು ಅಂತ ಅವರು ಯೋಚಿಸಲಿಲ್ಲ. Because everybody are agreeing to the apostles, these signs and wonders are happening through the hands of apostles. ಎಲ್ಲರೂ ಕೂಡ ಅಪೊಸ್ತಲರೊಂದಿಗೆ ಏಕೀಭವಿಸುವುದರಿಂದ ಅವರ ಕೈಗಳಿಂದ ಅದ್ಭುತ ಸೂಚಕ ಕಾರ್ಯಗಳು ಮಹತ್ ಕಾರ್ಯಗಳಾಗಿದೆ. That's what I tell you, church, you must agree with us, then only God will do signs and wonders through us. ಸಭೆ ನಮ್ಮ ಸಂಗಡ ನೀವು ಏಕೀಭವಿಸುವಾಗೆ ನಮ್ಮಿಂದ ಅದ್ಭುತ ಕಾರ್ಯಗಳು ಸ್ವಸ್ಥತೆಗಳು ಕಾರ್ಯಗಳು ಆಗುತ್ತವೆ. You must agree to the work of the Lord. ಕರ್ತನ ಕಾರ್ಯಕ್ಕೆ ನೀವು ಏಕೀಭವಿಸಬೇಕು. If you don't agree in your family, I tell you the family will be divided. ನಿನ್ನ ಕುಟುಂಬದಲ್ಲೇ ನೀನು ಏಕೀಭವಿಸಲಿಲ್ಲ ಅಂದ್ರೆ ಆ ಕುಟುಂಬವು ವಿಚ್ಛಿನ್ನವಾಗುತ್ತದೆ. So that's what I tell you, you must agree. Whenever you come to the church, you have to agree with the pastors. ಹಾಗೆಯೇ ನೀನು ಸಭೆಗೆ ಬರುವಾಗೆಲ್ಲ ಕೂಡ ಸಭಾಪಾಲಕರು ಹೇಳುವ ವಿಷಯಕ್ಕೆ ನೀವು ಏಕೀಭವಿಸಬೇಕಾಗುತ್ತದೆ. We have come for one purpose. ನಾವೆಲ್ಲರೂ ಕೂಡ ಒಂದು ಉದ್ದೇಶಕ್ಕಾಗಿ ಬಂದಿದ್ದೇವೆ. Not to tell about any name in this world, but we have come here to tell about the name of Jesus. ನಾವು ಇಲ್ಲಿ ಲೋಕದಲ್ಲಿರುವಂತಹ ಹೆಸರುಗಳ ಬಗ್ಗೆ ಹೇಳುವುದಕ್ಕೆ ಬಂದಿಲ್ಲ, ಜೀವಿಸುವಂತ ಯೇಸು ಕ್ರಿಸ್ತನ ಹೆಸರನ್ನು ಸಾರುವುದಕ್ಕೆ ಇಲ್ಲಿದ್ದೇವೆ. We are not here to tell about any kingdom of this world. We are here to tell about the kingdom of God. ನಾವು ಇಲ್ಲಿ ಯಾವುದೇ ರಾಜ್ಯದ ಕುರಿತು ನಾವು ಹೇಳುವುದಕ್ಕೆ ಇಲ್ಲ, ನಾವೆಲ್ಲರೂ ಕೂಡ ಯೇಸು ಕ್ರಿಸ್ತನ ರಾಜ್ಯದ ಕುರಿತು ದೇವರ ರಾಜ್ಯದ ಕುರಿತು ಸಾರುವುದಕ್ಕೆ ಇಲ್ಲಿದ್ದೇವೆ. We are here to build the kingdom of God. ಇಲ್ಲಿ ದೇವರ ರಾಜ್ಯವನ್ನು ಕಟ್ಟುವುದಕ್ಕೆ ಇದ್ದೇವೆ. Hallelujah. Hallelujah. That's what we all must agree. ಅದಕ್ಕಾಗಿ ಎಲ್ಲರೂ ಏಕೀಭವಿಸಬೇಕಾಗಿದೆ. Acts 8 chapter 4th verse said, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನ ಹೇಳುತ್ತದೆ, they that were scattered abroad went everywhere preaching the word. ಅಲ್ಲಿ ಚೆಲ್ಲಾಚೆದರಾಗಿ ಎಲ್ಲ ಕಡೆ ಬೇರೆ ಕಡೆ ಹೋಗಿರುವ ಬೇರೆ ಬೇರೆ ಸ್ಥಳಗಳಿಗೆ ಹೋಗಿದ್ದಾರೆ. ಅವರು ಎಲ್ಲೆಲ್ಲಿ ಹೋಗಿದ್ದಾರೋ ಅಲ್ಲೆಲ್ಲರೂ ಕೂಡ ದೇವರ ವಾಕ್ಯವನ್ನು ಸಾರಿದ್ದಾರೆ. Because Paul persecuted the church. ಯಾಕಂದ್ರೆ ಆ ದಿವಸಗಳಲ್ಲಿ ಪೌಲನು ಆತನ ಬೃಂದವು ಸಭೆ ಎಲ್ಲೆಲ್ಲಿ ವಿಶ್ವಾಸಿಗಳಿರ್ತಾರೋ ಅಲ್ಲಿ ಹೋಗಿ ಅವ್ರನ್ನೆಲ್ಲ ಕೂಡ ಹಿಂಸಿಸ್ತಾ ಇದ್ನು ಪೌಲನು. Because he persecuted the church, all people they scattered abroad. ಪೌಲನು ಹಿಂಸೆ ಮಾಡುವುದರಿಂದ ಎಲ್ಲರೂ ಕೂಡ ಚೆಲ್ಲಾಚೆದರಾಗಿ ಬೇರೆ ಬೇರೆ ಸ್ಥಳಗಳಿಗೆ ಹೋಗ್ಬಿಟ್ರು. So those people who went abroad, I tell you, Bible says they preached the word. ಅವರು ಯಾರು ಬೇರೆ ಬೇರೆ ಸ್ಥಳಗಳಿಗೆ ಚೆಲ್ಲಾಚೆದರಾಗಿ ಹೋಗಿದ್ರೆ ಕೂಡ ಅವರು ಅಲ್ಲಿ ದೇವರ ವಾಕ್ಯವನ್ನು ಬೋಧಿಸಿದ್ದಾರೆ. Amen. Amen. Hallelujah. Hallelujah. They were persecuted, that's what they went out. ಅವರು ಹಿಂಸೆಗೆ ಒಳಗಾಗಿಸಲ್ಪಡ್ತಾ ಇದ್ರು, ಅದಕ್ಕಾಗಿ ಅವರು They ಚೆಲ್ಲಾಚೆದರಾಗಿದ್ದರು. were not creating problem in the church and went out. ಅವರು ಏನೋ ಸಭೆಯಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಿ ಹೊರಗೆ ಹೋಗಲಿಲ್ಲ, But they were persecuted and went out, and wherever they went to preach the gospel. ಅವರು ಲೋಕ ಜನರಿಂದ ಅಂದ್ರೆ ಅವರು ಹಿಂಸೆಗೆ ಕಷ್ಟಕ್ಕೆ ಒಳಗಾಗಿಸಲ್ಪಡ್ತಾ ಅವರು ಹೋಗಿ ಬೇರೆ ಸ್ಥಳಗಳಲ್ಲಿ ಸುವಾರ್ತೆ ಸಾರಿದ್ದಾರೆ. Hallelujah. Hallelujah. That is very important. ಅದು ಬಹಳ ಪ್ರಾಮುಖ್ಯವಾದದ್ದು. I tell you, if anybody went out from this place to many other places, they are still preaching the gospel. ಈ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಹೋಗಿರುವಂತ ಜನರು ಎಲ್ಲರೂ ಇನ್ನೂ ಸುವಾರ್ತೆಗಳನ್ನು ವಾಕ್ಯಗಳನ್ನು ಸಾರ್ತಾರೆ. Those who agreed with us. ಯಾರು ನಮ್ಮ ಸಂಗಡ ಏಕೀಭವಿಸಿದಾರೋ ಅವರೆಲ್ಲರೂ ಕೂಡ ಸುವಾರ್ತೆಗಳನ್ನು ವಾಕ್ಯಗಳನ್ನು ಸಾರ್ತಿದ್ದಾರೆ. Amen. Amen. Because they agreed with us, even they went out also, they are preaching the Jesus Christ. ಅವರು ನಮ್ಮೊಂದಿಗೆ ಏಕೀಭವಿಸಿದ ಕಾರಣ ಬೇರೆ ಸ್ಥಳಗಳಿಗೆ ಹೋಗಿದ್ರು ಕೂಡ ಅಲ್ಲಿ
ಅಲ್ಲಿ ದೇವರ ಕಾರ್ಯಗಳನ್ನು ಸಾರುತ್ತಾ ಸುವಾರ್ತೆ ಸಾರುತ್ತಾ ಬೋಧಿಸ್ತಿದ್ದಾರೆ. Because they know the ministry, they know the purpose for what we are here. ಅವರು ದೂರಕ್ಕೆ ಹೋಗಿರುವಂತ ಬೇರೆ ಸ್ಥಳಗಳಿಗೆ ಹೋಗಿರುವಂತ ಅವರಿಗೆ ಉದ್ದೇಶವೂ ಗೊತ್ತಿದೆ, ಯಾಕೆ ನಾವು ಇಲ್ಲಿದ್ದೇವೆ ಎಂದು. ಆ ಉದ್ದೇಶದ ಪ್ರಕಾರವಾಗಿ ಅವರು ಅಲ್ಲಿ ಸುವಾರ್ತೆಯನ್ನು ಸಾರುತ್ತಾ They know ಬೋಧಿಸ್ತಾ ಇದ್ದಾರೆ. what they received here. ಇಲ್ಲಿ ಅವರು ಏನು ಸ್ವೀಕಾರ ಮಾಡಿಕೊಂಡಿದ್ದಾರೋ ಅವ್ರಿಗೆ ಗೊತ್ತಿದೆ. They received the name of Jesus. ಇಲ್ಲಿ ಯೇಸು ಕ್ರಿಸ್ತನ ಹೆಸರನ್ನು ಅವರು ಸ್ವೀಕಾರ They ಮಾಡಿಕೊಂಡಿದ್ದಾರೆ. received the kingdom of God. ದೇವರ ರಾಜ್ಯವನ್ನು ಇಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. In 5th verse said, Acts 8 chapter 5th verse, 8ನೇ ಅಧ್ಯಾಯ 5ನೇ ವಚನ ಹೇಳುತ್ತದೆ, Philip went down to the city of Samaria and preached the Christ unto them. ಫಿಲಿಪ್ಪನು ಸಮರಯ ಅನ್ನುವಂತ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕ್ರಿಸ್ತನ್ನು ಎಲ್ಲರಿಗೆ ಬೋಧಿಸಿದನು. Because this man also scattered abroad from Jerusalem, went to Samaria and preached Christ unto them. ಈ ವ್ಯಕ್ತಿ ಕೂಡ ಫಿಲಿಪ್ಪನು ಯೆರೂಸಲೇಮನ್ನು ಬಿಟ್ಟು ಆ ಸಮರಯ ಪ್ರದೇಶಕ್ಕೆ ಹೋಗಿದ್ದಾನೆ. ಆ ಸಮರಯ ಪ್ರದೇಶದಲ್ಲಿ ಆತನು ವಾಕ್ಯಗಳನ್ನು ಬೋಧಿಸ್ತಾ ಸುವಾರ್ತೆಯನ್ನು ಸಾರಿದ್ದಾನೆ. Amen. ಆಮೆನ್. In Acts 6th chapter, ಆ ಅಪೊಸ್ತಲ ಕೃತ್ಯಗಳ 6ನೇ ಅಧ್ಯಾಯದಲ್ಲಿ Philip became one of the deacon. ಫಿಲಿಪ್ಪನು ಒಬ್ಬ ಸಭೆಯ ಹಿರಿಯ ನಾಯಕನಾಗಿದ್ದಾನೆ. He is not apostle. ಆತನ ಅಪೊಸ್ತಲನ ಅಲ್ಲ. In the beginning, only apostles, they are serving all the church. ಪ್ರಾರಂಭದಲ್ಲಿ ಅಪೊಸ್ತಲರು ಮಾತ್ರನೇ ಪರಿಚರ್ಯ ಮಾಡ್ತಾ ಇದ್ರು ಸಭೆಗೆ. 120 become 3,120. ಆ 120 ಜನ 3,000 ಜನರಾದರು. So he is 3,020 ಜನರಾದರು. all the 12 apostles, they are serving food to everybody. ಎಲ್ಲ ಅಪೊಸ್ತಲರಲ್ಲಿ ಊಟವನ್ನು ಪರಿಚಯವನ್ನು ಎಲ್ಲ ನೋಡ್ಕೊಳ್ತಿದ್ರು. So that become a very difficult to apostles to look ಅವಾಗ after. ಅಪೊಸ್ತಲರಿಗೆ ದೇವರ ಕೆಲಸ ಮತ್ತೆ ಆ ಕೆಲಸ ನೋಡ್ಕೊಳ್ಳೋದು ಕಷ್ಟವಾಯಿತು. So in that some of people who came from Greece, they told that our widows are neglected. ಅಲ್ಲಿ ಗ್ರೀಸ್ ಪ್ರದೇಶದಿಂದ ಬಂದಿರುವಂತ ಕೆಲವರು ಸಭೆಗೆ ಆ ಸಮಯದಲ್ಲಿ ಸಭೆಗೆ ಬಂದಿದ್ದವರು ವಿಧವೆಯರು ನಾವು ನೆಗ್ಲೆಕ್ಟೆಡ್ ಅಲಕ್ಷ್ಯ ಮಾಡಲ್ಪಡ್ತಾ ಇದೀವಿ ಅಂತ ಅವರು ರಿಪೋರ್ಟ್ ಮಾಡಿದ್ದಾರೆ. But only Hebrews are accepted, but Greece people they are neglected, they said. ಇಬ್ರು ಜನರು ಮಾತ್ರ ಚೆನ್ನಾಗಿ ನೋಡ್ತಾ ಇದ್ದಾರೆ, ಈ ಕಡೆ ಅವರಿಗೆ ನಿರ್ಲಕ್ಷ್ಯ ಮಾಡಲ್ಪಟ್ಟಿದ್ದಾರೆ ಅಂತ ಅವರು This ಹೇಳಿದ್ದಾರೆ. problem is from the beginning only. ಈ ಒಂದು ಸಮಸ್ಯೆ ಪ್ರಾರಂಭದಿಂದಲೇ ಇದೆ. That's what these apostles said, chose 7 men. ಆ ಸಮಯದಲ್ಲಿ ಅಪೊಸ್ತಲರೆಲ್ಲರೂ ಕೂಡ 7 ಜನರನ್ನು ಆರಿಸಿಕೊಂಡಿದ್ದಾರೆ. Not apostles or prophets or evangelists or pastors. They told that chose 7 men as the elders of the church. ಅಲ್ಲಿ ಅಪೊಸ್ತಲರಲ್ಲ, ಅವರು ಪ್ರವಾದಿಗಳಲ್ಲ, ಸುವಾರ್ತಿಕರಲ್ಲ, ಇಲ್ಲದಿದ್ರೆ ಸಭಾಪಾಲಕರಲ್ಲ, ಬೋಧಕರಲ್ಲ, ಆದ್ರೆ 7 ಜನ ಪರಿಚರ್ಯ ಮಾಡುವುದಕ್ಕಾಗಿ ಅವ್ರನ್ನ ಆರಿಸಿಕೊಂಡಿದ್ದಾರೆ. Only to serve the tables, to serve the food. ಅಲ್ಲಿ ಊಟ ಪರಿಚರ್ಯ ಕೆಲಸಗಳು ಮಾಡುವುದಕ್ಕಾಗಿ ಅವ್ರನ್ನ ಆರಿಸಿಕೊಂಡ್ರು. So when they chose 7 men, ಆ 7 ಜನನ್ನು ಕೊಡುವಾಗ Bible says ಸತ್ಯವೇದ ಹೇಳುತ್ತದೆ, they chose the men of honest, ನಂಬಿಗಸ್ತರಾಗಿರುವಂತ ಜನರನ್ನು ಅವರು ಆರಿಸಿಕೊಂಡಿದ್ದಾರೆ. men are full of Holy Ghost. ಪವಿತ್ರಾತ್ಮ ದೇವರಿಂದ ಸಂಪೂರ್ಣವಾಗಿ ತುಂಬಿಸಲ್ಪಟ್ಟಿರುವಂತ 7 ಜನರನ್ನು ಅವರು ಆರಿಸಿಕೊಂಡಿದ್ದಾರೆ. ಊಟ ಪರಿಚಯ ಮಾಡೋದಪ್ಪ, ಯಾರು ಬೇಕಾದ್ರೆ ಬಾ ನೀನು ಬಾ ಅಂತ ಆರಿಸ್ಕೊಂಡಿಲ್ಲ ಅವರು. ಊಟ ಪರಿಚಯ ಯಾರಾದ್ರೂ ಕೂಡ ಮಾಡಬಹುದಲೇ, ಬಾಪ ನೀನ್ ಬಾ ಖಾಲಿ ಇದೆ ಬಾ ಅಂತ ಹೇಳಿಲ್ಲ. They chosen honest people to work in the church. ಸಭೆಯಲ್ಲಿ ಕೆಲಸ ಮಾಡುವುದಕ್ಕೆ ನಂಬಿಗಸ್ತರನ್ನು ಅವರು ಆರಿಸಿಕೊಂಡಿದ್ದಾರೆ. They chose those who are full of the Holy Ghost. They chose to serve the tables. ಯಾರು ಪವಿತ್ರಾತ್ಮ ದೇವರಿಂದ ಸಂಪೂರ್ಣವಾಗಿ ತುಂಬಿಸಲ್ಪಟ್ಟಿದ್ದಾರೋ ಅಂತವರನ್ನು ಆರಿಸಿಕೊಂಡಿದ್ದಾರೆ. I tell you, if you want to serve in the church, you must be honest. ನೀವು ಸಭೆಯಲ್ಲಿ ಪರಿಚರ್ಯ ಮಾಡಬೇಕಂದ್ರೆ ನೀನು ನಂಬಿಗಸ್ತನಾಗಿರಬೇಕು. If you want to serve the Lord, I tell you, you must be full of the Holy Ghost. ನೀನು ದೇವರ ಪರಿಚರ್ಯ ಮಾಡಬೇಕಂದ್ರೆ ಸಂಪೂರ್ಣವಾಗಿ ಆತ್ಮ ದೇವರಿಂದ ತುಂಬಿಸಲ್ಪಟ್ಟಿರಬೇಕು. Otherwise, automatically you will be go off. That's all. ಇಲ್ಲದಿದ್ರೆ ನೀನೇ ಮಾಡ್ತಾ ಹೋಗ್ಬಿಡ್ತೀಯ. Nobody will remove, only you will go off. ಯಾರು ನಿನ್ನನ್ನು ತೆಗೆದು ಹಾಕುವುದಿಲ್ಲ, ನೀನೇ ಹೋಗ್ಬಿಡ್ತೀಯ. Bible says, ಸತ್ಯವೇದ ಹೇಳುತ್ತದೆ, after 2 chapters, 2 ಅಧ್ಯಾಯಗಳ ಆದ ನಂತರ, means 6th chapter, Philip became a deacon. After 2 chapters, he went to Samaria and preached the gospel. ಫಿಲಿಪ್ಪನು 6ನೇ ಅಧ್ಯಾಯದಲ್ಲಿ ನೋಡುವಾಗ ಆತನು ಡೀಕನ್, ಸಭೆಯ ಹಿರಿಯ ವ್ಯಕ್ತಿಯಾಗಿ ಕೆಲಸಕ್ಕಾಗಿ ನೇಮಿಸಲ್ಪಟ್ಟಿದ್ದಾನೆ. 2 ಅಧ್ಯಾಯಗಳಾದ ನಂತರ ಆತನು ಸುವಾರ್ತೆಯನ್ನು ಸಾರುವುದಕ್ಕಾಗಿ ಸಮರಯ ಪಟ್ಟಣಕ್ಕೆ ಹೋದನು. It is not that they are not apostles, should not preach the gospel. ಅವರು ಅಪೊಸ್ತಲರಲ್ಲ ಅಲ್ಲ, ಬೋಧಿಸಬಾರದು ಸುವಾರ್ತೆ ಅಂತ ಅಲ್ಲ, ಎಲ್ಲರೂ ಸುವಾರ್ತೆ ಸಾರಬೇಕು. So apostles did not say to the deacons
you should not preach the gospel. They never said. ಅವರು ಅಪೊಸ್ತಲರು ಈ ಡೀಕನ್ಸ್ಗೆ ಎಂದಿಗೂ ಹೇಳಿಲ್ಲ ನೀವು ಸುವಾರ್ತೆ ಸಾರಬಾರದೆಂದು. So he went to other place and he preached the gospel. ಅದಕ್ಕಾಗಿ ಆತನು ಬೇರೆ ಸ್ಥಳಕ್ಕೆ ಹೋಗಿರುವಾಗ ಅಲ್ಲಿ ಸುವಾರ್ತೆ ಸಾರಿದನು. That's what is preaching the gospel is everybody's work. ಅದನ್ನ ಅರ್ಥ ಸುವಾರ್ತೆ ಸಾರುವಂತ ಬಾಧ್ಯತೆ ಎಲ್ಲರದು ಕೂಡ ಇದು. Hallelujah. Hallelujah. That's what tell to one another that preaching the gospel, this is the work of everybody. ಇತರ ಕೇಳ್ರಿ, ಸುವಾರ್ತೆಯನ್ನು ಸಾರುವುದು ಎಲ್ಲರದು ಆಗಿದೆ. ಆಮೆನ್. ನಿಮ್ಮ ಅಪ್ಪ ನಿಮ್ಗೆ ಹುಟ್ಟಿಸಿರ್ತಾನೆ, ನಿಮ್ಮ ಅಪ್ಪನ ಬಗ್ಗೆ ನೀನು ಹೇಳೋದು ಬೇರೆಯವರು ಏನೋ ಕೊಡ್ತಾರಂತಲ್ಲ, ನಿಮ್ಮ ಅಪ್ಪನ ಬಗ್ಗೆ ಎಲ್ಲರೂ ನಿಮ್ಮ ಕುಟುಂಬದಲ್ಲಿರುವಂಥ ಎಲ್ಲರೂ ಕೂಡ ಹೇಳಬೇಕು. ಹಲ್ಲೆಲೂಯಾ. ನಿಮ್ಮ ಅಪ್ಪಗೆ ಹುಟ್ಟಿದರಿಂದ ನೀನು ನಿಮ್ಮ ಅಪ್ಪನ ಕುರಿತು ಎಲ್ಲರಿಗೆ ಹೇಳಬೇಕು. Amen. Amen. That is a family work. ಅದು ಕುಟುಂಬದ ಕೆಲಸ. Everybody must say that, oh, this is my father. ಎಲ್ಲರೂ ಹೇಳಬೇಕು ಇವರು ನನ್ನ ತಂದೆ ಎಂದು. Amen. Amen. That is honor, giving honor to the parents. ಅದು ತಂದೆ ತಾಯಿಗಳಿಗೆ ಗೌರವ ಕೊಡುವುದು. Hallelujah. Hallelujah. That's what we are here to honor Lord Jesus Christ. ನಾವು ಕೂಡ ಕರ್ತನಾಗಿರುವಂತ ಯೇಸುವಿಗೂ ಗೌರವ ಕೊಡುವಂತೆ ನಾವಿಲ್ಲಿದ್ದೇವೆ. Amen. Amen. How many are ready to honor Lord Jesus Christ? ಎಷ್ಟು ಜನರು ಯೇಸು ಕ್ರಿಸ್ತನನ್ನು ಗೌರವ ಮಾಡುವುದಕ್ಕೆ ಸಿದ್ಧವಾಗಿದ್ದೀರಿ? Amen. Bible says, ಸತ್ಯವೇದ ಹೇಳುತ್ತದೆ in Acts 8 chapter 4th verse, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 4ನೇ ವಚನ, because of the persecution they were scattered, but Philip went everywhere and preaching the word. ಹಿಂಸೆಯಲ್ಲಿ ಹಿಂಸೆ ಆಗುತ್ತಾ ಇದ್ದ ಕಾರಣ ಎಲ್ಲರೂ ಕೂಡ ಚೆಲ್ಲಾಚೆದರಾಗಿ ಹೋಗಿದ್ದಾರೆ ಬೇರೆ ಬೇರೆ ಸ್ಥಳಗಳಿಗೆ. ಆ ಸಮಯದಲ್ಲಿ ಫಿಲಿಪ್ಪನು ಸಮರಯ ಪಟ್ಟಣಕ್ಕೆ ಹೋದನು. 6th verse said, 6ನೇ ವಚನ ಹೇಳುತ್ತದೆ, all the people with one accord gave heed unto those things which Philip spoke. ಫಿಲಿಪ್ಪನು ಅಲ್ಲಿ ಸಮರಯ ಪ್ರದೇಶದಲ್ಲಿ ಸಾರ್ತಾ ಇರುವಂತ ಎಲ್ಲಾ ವಿಷಯಗಳನ್ನು ಅಲ್ಲಿರುವಂತ ಜನರೆಲ್ಲರೂ ಬಂದು ಏಕಾಗ್ರತದಿಂದ ಕೇಳುತ್ತಾ ಇದ್ರು. Why all they gave heed to listen to Philip? ಎದಕ್ಕೆ ಎಲ್ಲರೂ ಫಿಲಿಪ್ಪನ ಸ್ವರ ಕೇಳ್ತಾ ಇದ್ರಲ್ಲಿ? Because he is a man of honest. ಯಾಕಂದ್ರೆ ಆತನು ನಂಬಿಗಸ್ತನಾಗಿರುವಂತ ವ್ಯಕ್ತಿ. Amen. Amen. He is a man of faith, full of Holy Ghost. ಪವಿತ್ರಾತ್ಮ ದೇವರಿಂದ ಸಂಪೂರ್ಣವಾಗಿ ತುಂಬಿಸಲ್ಪಟ್ಟಿರುವಂತ ವ್ಯಕ್ತಿ ಆತನು. I tell you, whatever the work you are doing, if you are honest, you are full of Holy Ghost, I tell you, people will listen to you. ನೀವು ಯಾವುದೇ ಕೆಲಸ ನಿನಗೂ ಕೊಡಲ್ಪಟ್ಟಿದ್ರೆ ಕೂಡ ಅದರಲ್ಲಿ ನೀನು ನಂಬಿಗಸ್ತನಾಗಿ ನೀನು ಪವಿತ್ರಾತ್ಮ ದೇವರ ಸಂಪೂರ್ಣತೆಯಿಂದ ತುಂಬಿಸಲ್ಪಟ್ಟಿದ್ರೆ ನಿನಗೂ ಜನರು ಗೌರವ ಕೊಡ್ತಾರೆ. If you neglect to live honest life, ನೀನು ನಂಬಿಗಸ್ತನಾಗಿ ಜೀವಿಸುವುದಕ್ಕೆ ನಿರಾಕರಿಸಿದ್ರೆ, ನಿರ್ಲಕ್ಷ್ಯ ಮಾಡಿದ್ರೆ, if you neglect to be filled by the Holy Ghost continually, ಬಿಡದೆ ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಡುವುದಕ್ಕೆ ನೀನು ನಿರ್ಲಕ್ಷ್ಯ ಮಾಡಿದ್ರೆ, if you tell the name of Jesus also, nobody can listen. ನೀನು ಯೇಸು ಕ್ರಿಸ್ತನ ಹೆಸರು ಹೇಳಿದ್ರೆ ಕೂಡ ಯಾರು ನಿನ್ನ ಮಾತು ಕೇಳುವುದಿಲ್ಲ. Just they neglect, that's all. ಅವರು ಸುಮ್ಮನೆ ನಿರ್ಲಕ್ಷ್ಯ ಮಾಡ್ತಾರೆ, ನಿರಾಕರಿಸ್ತಾರೆ. Because this man is a Philip, this man is a full of the Holy Ghost, everybody given heed. ಇಲ್ಲಿ ಫಿಲಿಪ್ಪನು ನಂಬಿಗಸ್ತನು ಮತ್ತೆ ಸಂಪೂರ್ಣ ಪವಿತ್ರಾತ್ಮ ದೇವರಿಂದ ತುಂಬಿಸಿರುವಂತ ವ್ಯಕ್ತಿ ಆಗಿದ್ದರಿಂದ ಎಲ್ಲರೂ ಅಲ್ಲಿ ಕೇಳುತ್ತಾ ಇದ್ದಾರೆ. In 6 verse, all the 7 people names were written. ಆ 7 ಜನ ವ್ಯಕ್ತಿಗಳ ಹೆಸರುಗಳು ಬರೆಯಲ್ಪಟ್ಟಿದೆ. First Stephen, ಮೊದಲನೇ ವ್ಯಕ್ತಿ ಸ್ಟೆಫನು, is died. ಆತನು ಹತಸಾಕ್ಷಿಯಾಗಿ ಮರಣಿಸಿದ್ದಾನೆ. But next name is Philip. ಎರಡನೇ ಹೆಸರೇ ಫಿಲಿಪ್ಪನ ಹೆಸರು. Amen. ಆಮೆನ್. Hallelujah. Hallelujah. That's what when he preached the gospel, everybody listened to him. ಆತನು ಸುವಾರ್ತೆ ಸಾರುತ್ತಾ ಇರುವಾಗ ಎಲ್ಲರೂ ಕೇಳುತ್ತಾ ಇದ್ರು. Bible says, ಸತ್ಯವೇದ ಹೇಳುತ್ತದೆ in Acts 8 chapter 6 verse, ಅಪೊಸ್ತಲ ಕೃತ್ಯಗಳು 8:6ರಲ್ಲಿ, when they all with one accord giving ear to what Philip spoke, ಫಿಲಿಪ್ಪನು ಹೇಳುತ್ತಾ ಇರುವಂತ ಮಾತುಗಳನ್ನೆಲ್ಲರೂ ಕೂಡ ದೃಷ್ಟಿಸಿ ಕೇಳುತ್ತಾ ಇರುವಾಗ, Bible says they are seeing miracles what he did. ಆತನು ಏನು ಮಾಡ್ತಾ ಇದ್ದಾನೋ ಆ ಅದ್ಭುತಗಳನ್ನು ಕೂಡ ಅವರು ನೋಡಿದ್ದಾರೆ. Amen. ಆಮೆನ್. Hallelujah. Hallelujah. If you heed, if you given your ears to the listen the gospel of Jesus Christ, I tell you, you will see the miracles. ನೀನು ಸುವಾರ್ತೆಯನ್ನು, ಯೇಸು ಕ್ರಿಸ್ತನ ವಾರ್ತೆಯನ್ನು ಕೇಳುವುದಕ್ಕೆ ಕಿವಿ ಕೊಟ್ಟಿದ್ರೆ ನೆಕ್ಸ್ಟ್ ಅದ್ಭುತ ಕೂಡ ಆಶ್ಚರ್ಯಗಳು ಕೂಡ ಆಗುತ್ತವೆ ಅಲ್ಲಿ. Hallelujah. Hallelujah. You are here, if you give ear to what I am saying, I tell you, miracle will take place. ಇಲ್ಲಿ ಸಭಾಪಾಲಕರು ಹೇಳುವಂತ ವಿಷಯಕ್ಕೆ ನೀನು ಕಿವಿ ಕೊಟ್ಟು ಗಮನವಿಟ್ಟು ನೋಡುವಾಗ, ಕೇಳುವಾಗ ನಿನ್ನ ಜೀವನದಲ್ಲಿ ಅದ್ಭುತವಾಗುತ್ತದೆ. Amen. ಆಮೆನ್. I tell you, somebody
preaching the word, when we sit there, some miracle we received. ಯಾರೋ ನಮಗೆ ಸುವಾರ್ತೆ ಸಾರಿರುವಾಗ ಅದನ್ನು ಕೇಳಿ ನಾವು ಸ್ವೀಕರಿಸಿಕೊಂಡಿದ್ದೇವೆ. We received miracles. ನಾವು ಅದ್ಭುತಗಳನ್ನು ಸ್ವೀಕರಿಸಿಕೊಂಡಿದ್ದೇವೆ. I tell you the same way you too also can receive the miracle. ಹಾಗೆಯೇ ನೀನು ಕೂಡ ಅದ್ಭುತವನ್ನು ಸ್ವೀಕರಿಸಿಕೊಳ್ಳಬಹುದು. Even 7th verse said, 7ನೇ ವಚನ ಹೇಳುತ್ತದೆ, unclean spirit crying out with a loud voice and came out of many. ಅಪವಿತ್ರ ಆತ್ಮಗಳೆಲ್ಲ ಕೂಡ ಕೂಗಾಡುತ್ತಾ ಬಹಳಷ್ಟು ಜನರಿಂದ ಅವು ಬಿಟ್ಟು ಹೋಗಿದೆ. I tell you, if you live a honest life, I tell you, if you live a full of the Holy Ghost, demons will cry out and scream and get out of their bodies. ನೀನು ನಂಬಿಗಸ್ತನಾಗಿ ಜೀವಿಸುತ್ತಾ ಪವಿತ್ರಾತ್ಮ ದೇವರ ಭರಿತನಾಗಿ ಸಂಪೂರ್ಣನಾಗಿ ಇದ್ರೆ ನೀನು ಮಾತನಾಡುವಾಗ ಕೆಟ್ಟ ಆತ್ಮಗಳು ಕೂಗಾಡಿ ಕಿರಿಚಾಡಿ ಅವರನ್ನು ಬಿಟ್ಟು ಹೋಗುತ್ತವೆ. Just they go out. ಅವು ಹೊರಗೆ ಹೋಗುತ್ತವೆ. Amen. Amen. I have seen many people, demon possessed people, they were delivered. ಸಭಾಪಾಲಕರು ನೋಡಿದ್ದಾರೆ, ಅವರ ಜೀವನದಲ್ಲಿ ಅನೇಕ ದೈವಪೀಡಿತ ಜನರು ಬಿಡುಗಡೆ ಹೊಂದಿದ್ದನು. This is I experienced. ಇದು ಸಭಾಪಾಲಕರು ಅನುಭವಿಸಿರುವಂತ ವಿಷಯ. In my ministry I experienced. ಸಭಾ ಪರಿಚಯದಲ್ಲಿ ಅವರು ಹೊಂದಿಕೊಂಡಿರುವಂತ ಅನುಭವ. When they invited me to pray for the demon possessed people, when I prayed, I experienced the demon possessed people were delivered. ದೈವಪೀಡಿತ ಜನರಿಗಾಗಿ ಪ್ರಾರ್ಥಿಸಂತ ಕರೆದಿರುವಾಗ ಹೋಗಿ ಪ್ರಾರ್ಥಿಸಿರುವಾಗ ಕೂಡ ಅವರು ಕಿರಿಚಾಡಿ ಬಿಟ್ಟು ಹೋಗಿದ್ದನ್ನು ನೋಡಿದ್ದಾರೆ. Amen. Amen. Even those who were suffering with the palsy and the lame, they were healed, Bible says. ಸತ್ಯವಾಕ್ಯವು ಹೇಳುತ್ತದೆ, ಯಾರು ಪಾರ್ಶ್ವದಲ್ಲಿ ಇದ್ದಾರೋ, ಯಾರು ಕುಂಟರಾಗಿದ್ದಾರೋ ಅವರು ಕೂಡ ಗುಣ ಹೊಂದಿದ್ದಾರೆ. Deacon ministry, this is not pastoral ministry what Philip is doing here. ಇಲ್ಲಿ ಸಭಾಪಾಲಕರ ಪರಿಚಯ ಎಲ್ಲ ಫಿಲಿಪ್ಪನು ಮಾಡೋದು, ಆತನು ಹಿರಿಯ ನಾಯಕನಾಗಿ ಮಾಡ್ತಾ ಇರುವಂತ ಪರಿಚಯ ಇದು. I tell you, everybody has to do the work of the Lord. ಇದು ಎಲ್ಲರೂ ಕೂಡ ಕರ್ತನ ಕಾರ್ಯವನ್ನು ಮಾಡಬೇಕು ಅಂತ ಸೂಚಿಸುತ್ತದೆ. Amen. Amen. Hallelujah. Hallelujah. Don't think that what all the things, activities of the church conducting, that is only by pastors. ಎಲ್ಲ ಏನೇನು ಆಕ್ಟಿವಿಟೀಸ್ ಇರುತ್ತವೋ ಸಭೆಯಲ್ಲಿ ಅವೆಲ್ಲ ಸಭಾಪಾಲಕರೇ ನಡೆಸಬೇಕು, ಸಭಾಪಾಲಕರಿಂದ ಮಾಡಬೇಕಂತಿಲ್ಲ. ಅವ್ರದಪ್ಪ ಅವರೇ ನೋಡ್ಕೊಂತಾರ ಅಂತ ಹೇಳಲ್ಲ. ಅವ್ರದೇ ಅಪ್ಪ ಸಭಾಪಾಲಕರದೇ ಅವರೇ ನೋಡ್ಕೊಂತಾರಂತಲ್ಲ. You are members of the church. ನೀನು ಸಭೆಯಲ್ಲಿ ಸಭಿಕನಾಗಿದೆಯಾ? Where you fit in the church, you have to work there. ಎಲ್ಲಿ ನೀನು ಫಿಟ್ ಆಗ್ತೀಯೋ ಅಲ್ಲಿ ನೀನು ಕೆಲಸ ಮಾಡಬೇಕು. You have to work. You have to glorify the Lord. ನೀನು ಅಲ್ಲಿ ನಂಬಿಗಸ್ತನಾಗಿ ಕರ್ತನನ್ನು ಮಹಿಂಪಡಿಸ್ತಾ ಕೆಲಸ ಮಾಡಬೇಕು. 8th verse said, 8ನೇ ವಚನ ಹೇಳುತ್ತದೆ, there was a great joy in the city of Samaria. ಸಮರಿಯ ಪಟ್ಟಣದಲ್ಲಿ ಬಹಳಷ್ಟು ಆನಂದ ಉಂಟಾಯಿತು. I tell you, when we all preaching the gospel of Jesus Christ and kingdom of God, there will be great joy in our city. ನಾವು ನಮ್ಮ ಪ್ರದೇಶದಲ್ಲಿ ನಾವೆಲ್ಲರೂ ಕೂಡ ಸುವಾರ್ತೆ ಇತರಕ್ಕೆಲ್ಲರಿಗೂ ಸಾರುತ್ತಾ ನಾವು ದೇವರ ರಾಜ್ಯದ ಕುರಿತು ಹೇಳಿದ್ರೆ ಪಟ್ಟಣದಲ್ಲಿ ಬಹಳಷ್ಟು ಆನಂದ ಉಂಟಾಗುತ್ತದೆ. Amen. Amen. Because people were healed, demons were casted out, people are blessed, they will be very joyful. ಅಲ್ಲಿ ಎಲ್ಲಾ ಜನರು ಗುಣ ಹೊಂದಿದ್ದಾರೆ, ಅವರು ಆಸ್ವಾದಿಸಲ್ಪಟ್ಟಿದ್ದಾರೆ, ಅದಕ್ಕಾಗಿ ಅವರು ಆನಂದ ಪಟ್ಟಿದ್ದಾರೆ. ಅಲ್ಲಿ when I was healed, I tell you, I am very joyful in the beginning. ಪ್ರಾರಂಭದಲ್ಲಿ ಸಭಾಪಾಲಕರು ಗುಣ ಹೊಂದಿರುವಾಗ ಬಹಳಷ್ಟು ಆನಂದ ಪಟ್ಟಿದ್ದಾರೆ. When I came to know Jesus Christ is my Lord of my life, I tell you, I am healed from fits disease. I am very joyful. ಆ ಒಂದು ಮೂರ್ಛವ್ಯಾಧಿಯಿಂದ ಹೊರಗೆ ಬಂದಿರುವಾಗ ಬಹಳಷ್ಟು ಆನಂದ ಪಟ್ಟಿದ್ದಾರೆ ಸಭಾಪಾಲಕರು. ಎಲ್ಲರಿಗೆ I tell you, many people, those who are healed by me also, they were very joyful. ಮತ್ತೆ ಇವರು ಹೇಳಿರುವಾಗ ಗುಣ ಹೊಂದಿದ್ದ ಅನೇಕರು ಆನಂದ ಪಟ್ಟಿದ್ದಾರೆ. Amen. Amen. Hallelujah. Hallelujah. We went to one elderly person in Andhra Pradesh. ಆಂಧ್ರ ಪ್ರದೇಶದಲ್ಲಿ ಒಬ್ಬ ದೊಡ್ಡ ಆತನ್ನು ಭೇಟಿಯಾಗಿದ್ದೇವೆ. He's very elderly person. ಆತನು ಬಹಳಷ್ಟು ದೊಡ್ಡ ಆತನು, retired from the service. ಸರ್ವಿಸ್ ದಿಂದ ರಿಟೈರ್ಡ್ ಆಗಿದ್ದಾರೆ. Doctors told that he will die. ವೈದ್ಯರು ಹೇಳಿದ್ದಾರೆ ಈಗ ಆತನು ಮರಣಿಸ್ತಾನೆಂದು. They informed to everybody, come and see. ಅವರು ಹೇಳಿದ್ದಾರೆ ಎಲ್ಲರೂ ಬಂದು ನೋಡ್ರಿ ಎಂದು. They are our long relatives also. ಅವರು ನಮಗೆ ಬಹಳಷ್ಟು ದೂರ ಸಂಬಂಧಿಕರು ಕೂಡ. We too also went to see them because before die we want to see. ಆತನು ಮರಣಿಸುವುದಕ್ಕೆ ಮುಂಚೆ ನಾವು ನೋಡಬೇಕಂತ ಹೋದ್ವಿ. That is a very far distance. ಅದು ಬಹಳಷ್ಟು ದೂರ ಪ್ರದೇಶ ನಮಗೆ. We went there. ಅಲ್ಲಿಗೆ ಹೋಗಿದ್ದೇವೆ. So when we are praying, ನಾವು ಪ್ರಾರ್ಥಿಸ್ತಾ ಇದ್ವಿ. in body
no flesh at all, only bones. ಅಲ್ಲಿ ಏನು ಮಾಂಸ ಬಿಟ್ಟು ಎಲುಬುಗಳು ಬಿಟ್ಟು ಮಾಂಸವೇ ಇಲ್ಲ ಶರೀರದಲ್ಲಿ. Skeleton, like a skeleton in the cart. ಆತನು ಅಸ್ಥಿಪಂಜರವಾಗೇ ಇದನಲ್ಲಿ. So we are praying and worshiping the Lord. ಕರ್ತನು ಸ್ತುತಿಸುತ್ತಾ ಆರಾಧಿಸಿದ್ದೇವೆ, ಆರಾಧಿಸ್ತಾ ಇದ್ದೇವೆ, ಪ್ರಾರ್ಥಿಸ್ತಾ ಇದ್ದೇವೆ. Holy Spirit of God told me. ಪವಿತ್ರ ಆತ್ಮ ದೇವರು ಸಭಾಪಾಲಕರಿಗೆ ಹೇಳಿದ್ದಾರೆ. So ask Nimi to go and lay hands. ಪಾಸ್ಟರ್ ದೇವರಿಂದ ನಡೆಸಲ್ಪಟ್ಟು ಹೇಳಿದ್ದಾರೆ, ನಾನು ಹೋಗಿ ಕೈಗಳನ್ನಿಟ್ಟು ಅವರಿಗಾಗಿ ಪ್ರಾರ್ಥಿಸಂತ ಆತ್ಮದೇವರು ಹೇಳ್ತಾ ಇದ್ದಾರೆ. My sister was frightened. ನಮ್ಮ ತಂಗಿ ನಾನು ಅವ್ರು ನೋಡಿ ಭಯಪಟ್ಟಿದ್ದೆ. This man is going to die after I lay hands. Anna is very chalu, he is not laying hands, asking me to put hands. ಆ ಸಮಯದಲ್ಲಿ ನಾನು ಪ್ರಾರಂಭದಲ್ಲಿ ಹಂಗೆ ಯೋಚನೆ ಮಾಡಿದೆ, ಯಾಕಂದರೆ ಸಭೆ ಪ್ರಾರಂಭದಲ್ಲಿ ಪರಿಚಯಕ್ಕೆ ಬಂದಿದೆ. ನಾನು ಕೂಡ ಅವಾಗೆ ಅನ್ನ ಬಹಳ ಚಾಲಿದ್ದಾನೆ, ಆತನ ಕೈ ಇಡಲಾರ್ದಂಗ ನನ್ನನ್ನು ಕೈ ಇಡುವ ಪವಿತ್ರ ಆತ್ಮದೇವರು ಹೇಳ್ತಾ ಇದ್ದಾರೆ ಅಂತ. Blame will come to me. ಒಂದು ವೇಳೆ ಆತನು ದೊಡ್ಡ ಆತನು ಸತ್ತೋಗಿದ್ರೆ ಮತ್ತೆ ನನ್ನ ಮೇಲೆ ಹಾಕ್ತಾರೇನೋ, ಕೈ ಇಡತ್ತೆ ಹೇಳಿದ್ದಾರೆ ಅಂತ ಹೇಳ್ತಾ ಇದೆ. So anyhow she has to listen. She went and laid hands. ಏನೇ ಆಗಲಿ ಕೂಡ ಅವರು ಸೀನಿಯರ್ ಆಗಿದ್ದಾರೆ, ನನಗೆ ನಾನು ಕೇಳಬೇಕು, ಕಷ್ಟದಿಂದನೇ ಹೋಗಿ ಕೈಗಳಿಟ್ಟಿದೆ. Laid hands upon all the members of the body. ಆ ಎಲ್ಲ ಆತನ ಅವಯವಗಳ ಮೇಲೆ ಎಲ್ಲ ಪವಿತ್ರ ಆತ್ಮ ದೇವರು ಹೇಳಿದ್ದಾರೆ ಎಂದು ನೀನೇ ಅಪ್ಪ ಅಂತ ಹೇಳಿ ಕೈಗಳಿಟ್ಟಿದೆ ಎಲ್ಲ. Hallelujah. Hallelujah. Then we prayed and we came up. ಪ್ರಾರ್ಥನೆ ಮಾಡಿ ನಾವು ಬಂದು ಬಿಟ್ಟಿದ್ದೇವೆ. Very next day he ate idlis. ಆ ಮರುದಿನನೇ ಆತನು ಇಡ್ಲಿಗಳು ತಿಂದಿದ್ದಾನೆ, ನಡೆದಿದ್ದಾನೆ ಸ್ಟ್ರೀಟ್. After that he began to walk, he began to get the strength. I tell you, nearly 6 years he lived. ಆತನು ಬದುಕಿದ್ದಾನೆ, ಚೆನ್ನಾಗಿದ್ದಾನೆ. Hallelujah. Hallelujah. So those people also, those relatives, they got saved. ಅದನ್ನ ನೋಡಿ ಅಲ್ಲಿರುವಂತ ಜನರು, ಆ ದೂರ ಸಂಬಂಧಿಕರು, ಅವರು ಕೂಡ ರಕ್ಷಣದಲ್ಲಿ ಬಂದರು. I tell you, Jesus Christ is the same yesterday, today and forever. ಯೇಸು ಕ್ರಿಸ್ತ ನಿನ್ನೆ ಇವತ್ತು ಎಂದಿಗೂ ಮಾರದೇ ಇರುವಂತ ದೇವರು, ನಿತ್ಯಕ್ಕೂ ಮಾರದೇ ಇರುವಂತ ದೇವರು. Hallelujah. Hallelujah. I tell you, I went to my brother's house. My brother was staying in Ballari. ಬಳ್ಳಾರಿಯಲ್ಲಿ ಪಾಸ್ಟರ್ ಅವರ ಸಹೋದರ ಮನೆಗೆ ಹೋಗಿದ್ದಾರೆ. His house is on the top. ಆತನ ಮನೆ ಮಾಡಿಗೆ ಮೇಲೆ ಇತ್ತು. Ground floor, the owners were staying there. ಅಲ್ಲಿ ಓನರ್ಸ್ ನಿವಾಸ ಮಾಡ್ತಾ ಇದ್ರು ಕೆಳಗಡೆ. That man was very sick. ಆ ಮನೆ ಓನರ್ ಬಹಳಷ್ಟು ರೋಗಿಯಾಗಿ ಬಹಳಷ್ಟು, All body was injured. ಎಲ್ಲ ಗಾಯಗಳಿಂದ, ಎಲ್ಲ ಹುಣ್ಣುಗಳಿಂದ ಇದನು. So only smell is coming out of the body. ಆತನಿಂದ ಎಲ್ಲ ರಸ್ಸಿ ಅವೆಲ್ಲ ಬರ್ತಾ ಇತ್ತು. Nobody can stand there. ಅಲ್ಲಿ ಯಾರು ನಿಂತುಕೊಳ್ಳಲು He ಕೂಡ cannot wear the cloth also. ಆತನಿಗೂ ಬಟ್ಟೆಗಳು ಕೂಡ ಹಾಕಲಿಲ್ಲ, ಸುಮ್ಮನೆ ಬಟ್ಟೆ ಕಪ್ಪಿದ್ದಾರೆ, ಹಂಗೆ Just is ಮುಚ್ಚಿದ್ದಾರೆ. living, that's all. They put the net, he was in the cart. ಅದನ್ನು ನೆಟ್ಟು ಹಾಕಿ ಒಳಗಡೆ ಮಲಗಿಸಿದ್ದಾರೆ ಅಷ್ಟೇ ಮಂಚದ ಮೇಲೆ. My brother told me, Anna, can you come and pray for that person? ಅಣ್ಣವರು ಹೇಳಿದ್ದಾರೆ, ನೀವು ಬಂದು ಇವ್ರಿಗಾಗಿ ಪ್ರಾರ್ಥನೆ ಮಾಡ್ತೀಯಾ ಎಂದು. So all the room was closed. ಅವರ ಮನೆ, ಆತನ Nobody is going near. ಯಾರು ಕೂಡ ಆತನ ಹತ್ರ ಹೋಗೋದಿಲ್ಲ. Because too much bad smell. ಬಹಳಷ್ಟು ಕೆಟ್ಟ ವಾಸನ, ಅದು ಕೋಣೆ ಕೂಡ ಮುಚ್ಚಿದ್ದಾರೆ. ಆತಂದು ಸಪರೇಟ್ ರೂಮ್ ಕೊಟ್ಟಿದ್ದಾರೆ. They open the door. ಅವರು ಬಾಗಿಲು ತೆರೆದಾರೆ. That smell we cannot breathe. ಅದು ಶ್ವಾಸಿಸುವುದಕ್ಕೆ ಕೂಡ ಆಗೋದಿಲ್ಲ. We pastors, we have to take everything. ಎಂತ ವಾಸನೆ ಇದ್ರೆ ಕೂಡ ಸಭಾಪಾಲಕರಾಗಿ ನಾವು ಶ್ವಾಸಿಸಬೇಕಾಗುತ್ತದೆ ಕೆಲವು ಸಮಯಗಳಲ್ಲಿ. ಒಳಗೆ ಹೋಗಿದ್ದೇವೆ. I stood beside that cart. ಆ ಮಂಚದ ಬಗಲಿಗೆ ನಿಂತಿದ್ದಾರೆ. I tell you, I laid hands upon the head and I prayed. ಕೈಗಳಿಟ್ಟು ಪ್ರಾರ್ಥಿಸಿದ್ದಾರೆ ಸಭಾಪಾಲಕರು. I tell you, he got completely healed. ಆತನು ಆದ ನಂತರ ಸಂಪೂರ್ಣವಾಗಿ ಗುಣ ಹೊಂದಿದ್ದಾನೆ. Very next time when I went there next month, I tell you, he sitting on the chair, he asked me to sit beside him. ಮರು ತಿಂಗಳ ಮತ್ತೆ ನಾವು ಹೋಗಿರುವಾಗ ಆತನು ಕರೆದಿದ್ದಾನೆ, ಮತ್ತೆ ನನ್ನ ಬಗಲಿಗೆ ಕೂಡ್ರಿ ಅಂತ ಹೇಳಿ ಪಾಸ್ಟರ್ನು ಕೂಡಿಸಿಕೊಂಡರು. Jesus Christ is alive. ಯೇಸು ಕ್ರಿಸ್ತನು ಸಜೀವನು. Amen. Amen. Hallelujah. Hallelujah. I tell you, Deacon Philip went and preached the gospel. Signs and wonders have taken place. ಫಿಲಿಪ್ಪನು ಆತನು ಹಿರಿಯ ನಾಯಕನು ಸಭೆಗೆ ಆತನು ಹೋಗಿ ಸಾರುವಾಗ ಬಹಳಷ್ಟು ಕಾರ್ಯಗಳಾಗಿದೆ. It is not because of few miracles take place, it is because of the name of Jesus. ಇದು ಏನೋ ನಮ್ಮಿಂದ, ನಿಮ್ಮಿಂದ, ನಿನ್ನಿಂದ ಅವು ಕಾರ್ಯಗಳಾಗುವುದಿಲ್ಲ. ಯೇಸು ಕ್ರಿಸ್ತನ ಹೆಸರಿನಿಂದ ಅಲ್ಲಿ ಕಾರ್ಯಗಳಾಗುತ್ತವೆ. Because you are preaching the kingdom of God, miracles will take place. ಅಲ್ಲಿ ಇದು ಯೇಸು ಕ್ರಿಸ್ತನ ರಾಜ್ಯವನ್ನು ನೀನು ಸಾರುವಾಗ ಅಲ್ಲಿ ಅದ್ಭುತಗಳಾಗುತ್ತವೆ. Hallelujah. Hallelujah. Because they
name of Jesus is higher name. ಯಾಕಂದ್ರೆ ಯೇಸು ಕ್ರಿಸ್ತನ ಹೆಸರು ಉನ್ನತವಾಗಿರುವಂತ ಹೆಸರು. We don't need to be surprised. ನಾವು ಏನೋ ಆಶ್ಚರ್ಯ ಪಡುವುದು ಬೇಕಾಗಿಲ್ಲ ನೋಡಿ. Hallelujah. ಹಲ್ಲೆಲೂಯಾ. Because many signs and wonders have taken place in our ministries. ಯಾಕಂದ್ರೆ ನಮ್ಮ ಪರಿಚರ್ಯಗಳಲ್ಲಿ ಬಹಳಷ್ಟು ಅದ್ಭುತಗಳು ಕಾರ್ಯಗಳು ಆಗಿದೆ. We don't want to tell everything. ಎಲ್ಲವೂ ಕೂಡ ಸಾರುವುದಕ್ಕೆ ಆಗುವುದಿಲ್ಲ. Hallelujah. ಹಲ್ಲೆಲೂಯಾ. I tell you, Jesus Christ is the same. ಯೇಸು ಕ್ರಿಸ್ತನು ಎಂದಿಗೂ ಮಾರದೇ ಇರುವಂತ ನಿತ್ಯ ದೇವರು. Whoever received, I tell you, in that city Samaria, there were great joy. ಅವರು ಯಾರು ಸ್ವೀಕಾರ ಮಾಡಿಕೊಂಡಿದ್ದಾಗ ಆ ಪಟ್ಟಣದಲ್ಲಿ ಬಹಳಷ್ಟು ಆನಂದ ಉಂಟಾಯಿತು. Acts 8 chapter 9th verse said, ಅಪೊಸ್ತಲ ಕೃತ್ಯಗಳು 8ನೇ ಅಧ್ಯಾಯ 9ನೇ ವಚನ, there was a certain man called Simon. ಅಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಆತನ ಹೆಸರು ಸೀಮೋನನು. In the same city, ಅದೇ ಪಟ್ಟಣದಲ್ಲೇ ಇದ್ದಾನೆ ಆತನು. where Philip was preaching the gospel, in the same city, the Simon was there. ಫಿಲಿಪ್ಪನು ಎಲ್ಲಿ ಸುವಾರ್ತೆ ಸಾರ್ತಾ ಇದ್ದಾನೋ ಅದೇ ಸಮರಯ ಪಟ್ಟಣದಲ್ಲಿ ಸೀಮೋನು ಕೂಡ ಇದ್ದಾನೆ. He was using sorcery. ಆತನು ಮಾಟ ಮಂತ್ರ ಮಾಡುವಂತ ಮಂತ್ರಗಾರನು. He is practicing witchcraft on the people. ಜನರಕ್ಕೆ ಆತನು ಮಾಟ ಮಂತ್ರ ಮಾಡಿ ಕಾರ್ಯಗಳು ಮಾಡುವ ಆತನು. He claimed to be great. ಆತನು ದೊಡ್ಡಾತನಂತ ವಾಸಿ ಮಾಡಿಕೊಂಡಿದ್ದಾನೆ. Because of using sorcery, witchcraft, he became a very great. ಆತನು ಮಾಟ ಮಂತ್ರಗಳು ಎಲ್ಲ ಕ್ಷುದ್ರ ವಿಷಯಗಳಿಂದ ಮಾಡುವಂತ ಕೆಟ್ಟ ಆತ್ಮಗಳಿಂದ ವಿಷಯಗಳು ಮಾಡ್ತಾ ತನ್ನನ್ನು ತಾನು ದೊಡ್ಡ ವ್ಯಕ್ತಿ ಅಂತ ಆತನು ತೋರಿಸಿಕೊಂಡಿದ್ದಾನೆ. 10th verse said, 10ನೇ ವಚನ ಹೇಳುತ್ತದೆ, they all gave heed from the least to the greatest, saying that man Simon had a great power. ಅಲ್ಲಿ ಇರುವಂತ ಸಮರೆಯ ಜನರೆಲ್ಲರೂ ಕೂಡ ಆ ಸೀಮೋನನ್ನು ನೋಡಿ ಈತನకు ದೊಡ್ಡ ಶಕ್ತಿ ಇದೆ, ಯಾಕಂದ್ರೆ ಈತನು ಬಹಳಷ್ಟು ಮಂತ್ರಗಳಿಂದ ತಂತ್ರಗಳಿಂದ ಎಲ್ಲರಿಗೆ ಸಹಾಯ ಮಾಡ್ತಾ ಇದ್ದನು. I tell you, people believe this witchcraft, sorcery. ಜನರು Those who are doing, they think that they are only great. ಯಾರು ಮಾಟ ಮಂತ್ರ ಮಾಡ್ತಾ ತಂತ್ರಗಳನ್ನು ಮಾಡ್ತಾ ತಂತ್ರವಿದ್ಯೆಯನ್ನು ಉಪಯೋಗಿಸ್ತಾರ ಅವ್ರು ಅನ್ಕೋತಾರ, ಅಬ್ಬಾ ನಾವು ದೊಡ್ಡವರ ಎಲ್ಲ ಮಾಡ್ತಾ ಇದೀವಿ ಎಂದು. Bible says from the least to the greatest, everyone believing and thinking that he's a great man in that city. ಆ ಪಟ್ಟಣದಲ್ಲಿ ಎಲ್ಲರೂ ಚಿಕ್ಕವರಿಂದ ದೊಡ್ಡವರವರೆಗೆ ಆ ಮಾಟ ಮಂತ್ರ ಮಾಡ್ತಾ ಇರುವಂತ ಸೀಮೋನ್ ನೋಡಿ ಅಬ್ಬಬ್ಬ ಈತನಿಗೆ ಎಷ್ಟು ದೊಡ್ಡ ಶಕ್ತಿ, ಈತನೇ ದೊಡ್ಡ ಆತನಂತ ಅನ್ಕೊಂತ ಇದ್ರು. 11th verse, 11ನೇ ವಚನ, to him they had a great regard. ಆತನಿಗೆ ಬಹಳಷ್ಟು ಗೌರವ ಕೊಡ್ತಾ ಇದ್ರು ಆ ಪಟ್ಟಣ ಜನರು. Because long time he is practicing the witchcraft. ಯಾಕಂದ್ರೆ ಆತನು ಬಹಳಷ್ಟು ಸಮಯದಿಂದ ಆತನು ಮಾಟ ಮಂತ್ರವನ್ನು ಪ್ರಾಕ್ಟೀಸ್ ಮಾಡ್ತಾನೆ ಬಂದನು. Senior most person in that city. ಆ ಸಿಟಿದಲ್ಲಿ ಮಾಟ ಮಂತ್ರಗಳು ಮಾಡೋದ್ರಲ್ಲಿ ಸೀನಿಯರ್ ಮೋಸ್ಟ್. There are people in this place also. Those who are doing witchcraft, senior most people are there. ಇಲ್ಲಿ ಕೂಡ ಈ ಪ್ರದೇಶದಲ್ಲಿ ಕೂಡ ಸೀನಿಯರ್ ಮೋಸ್ಟ್ ಜನರಿದ್ದಾರೆ ವಿಚ್ ಕ್ರಾಫ್ಟ್ ಮಾಡುವ. Those people are there, those who are following that sorcerers. ಆ ಜನರನ್ನು ಹಿಂಬಾಲಿಸ್ತಾ ಇರ್ತಾರೆ ಜನರು ಕೆಲವರು. Bible says 12th verse, 12ನೇ ವಚನ ಹೇಳುತ್ತದೆ, when Philip was preaching these things concerning about the kingdom of God and the name of Jesus, ಫಿಲಿಪ್ಪನು ದೇವರ ರಾಜ್ಯದ ಕುರಿತು ಯೇಸು ಕ್ರಿಸ್ತನ ಹೆಸರು ಕುರಿತು ಬೋಧಿಸ್ತಾ ಇರುವಾಗ they all believed. ಎಲ್ಲರೂ ಕೂಡ ಆ ಪ್ರದೇಶದಲ್ಲಿರುವಂತ ಜನರು ನಂಬಿದ್ದಾರೆ. Not only they believed, they are baptized. ಅವರು ನಂಬುವುದು ಮಾತ್ರವಲ್ಲದೆ ದೀಕ್ಷಾ ಸ್ಥಾನ ಕೂಡ ತೆಗೆದುಕೊಂಡಿದ್ದಾರೆ. Men and women, they believed and they were baptized. ಯಾರ ಸ್ತ್ರೀಯರು ಪುರುಷರು ಯಾರು ನಂಬಿದ್ದಾರೋ ಅವರು ದೀಕ್ಷಾ ಸ್ಥಾನ ತೆಗೆದುಕೊಂಡರು. What Philip was preaching, the name of Jesus and the kingdom of God, that's all. ಫಿಲಿಪ್ಪನು ಏನು ಬೋಧಿಸಿದ್ದಾನೆ? ಯೇಸು ಕ್ರಿಸ್ತನ ಹೆಸರನ್ನು ಮತ್ತೆ ದೇವರ ರಾಜ್ಯದ ಕುರಿತು ಹೇಳಿದ್ದಾರೆ. Not the mysteries, not the secrets, not the revelations. ಏನು ಪ್ರಕಟಣೆಗಳಾಗಲಿ ಮರ್ಮಗಳಾಗಲಿ ದೇವರ ಸತ್ಯ ಗೂಢಾರ್ಥಗಳು ವಾಕ್ಯದಲ್ಲಿರುವಂತ ಸತ್ಯ ಗೂಢಾರ್ಥಗಳು ನಾವು He never knew all those things. ಫಿಲಿಪ್ಪನಿಗೆ ಅವೇನು ಗೊತ್ತಿಲ್ಲ. He never knew the life of Christ. He never knew the Holy Ghost. He never knew completely fellowship with the Holy Ghost. Nothing. Just he preaching the name of Jesus and the kingdom of God. That's all. ಆತನಿಗೆ ಇತರ ವಿಷಯಗಳೆಲ್ಲ ಕೂಡ ಇದೇ ಪವಿತ್ರ ಆತ್ಮದಿಂದ ಕೆಲವು ವಾಕ್ಯದ ಇರುವಂತ ವಿಷಯಗಳು ಎಲ್ಲ ಕೂಡ ಸತ್ಯಬೋಧನೆ ಗೊತ್ತಿಲ್ಲ. ಆದರೆ ಆತನಿಗೆ ಗೊತ್ತಾಗಿದ್ದು ಯೇಸು ಕ್ರಿಸ್ತನ ಸುವಾರ್ತೆ. This sorcerer Simon also was there when Philip was preaching. ಫಿಲಿಪ್ಪನು ಆ ಬೋಧಿಸ್ತಾ ಇರುವಾಗ ಸೀಮೋನು ಕೂಡ ಅಲ್ಲಿಗೆ ಹೋಗಿ ನೋಡಿದನು. Who is practicing witchcraft, he is also went behind with the people. ಆ ಮಾಟ ಮಂತ್ರ ಮಾಡ್ತಾ ಇರುವಂತ ಸೀಮೋನು ಕೂಡ ಹೋಗಿ ಜನರ ಸಂಗಡ ಆತನು ಕೇಳಿದನು, ನೋಡಿದನು. When he see the signs and wonders, miracles, when he see, he too also believed. ಅಲ್ಲಿ ನೋಡಿರುವಂತ ಅದ್ಭುತಗಳು ಆಶ್ಚರ್ಯಕರಗಳು ನೋಡಿರುವಾಗ ಸೀಮೋನು ಕೂಡ ನಂಬಿದಾನೆ. Amen.
Hallelujah. ಹಲ್ಲೆಲೂಯಾ. I tell you, people will believe. Everybody can believe. ಜನರು ನಂಬುತ್ತಾರೆ ಯೇಸು ಕ್ರಿಸ್ತನ ವಿಷಯಗಳು ಆಗುವಾಗ. 13th verse said, 13ನೇ ವಚನ ಹೇಳುತ್ತದೆ, Simon also believed and he was baptized. ಸೀಮೋನ್ ಕೂಡ ವಿಶ್ವಸಿಸಿ ದೀಕ್ಷಾಸ್ಥಾನ ತೆಗೆದುಕೊಂಡನು. ಬಟ್ ಆದ್ರೆ ಅಂತವ್ರು ದೀಕ್ಷಾಸ್ಥಾನ ತೆಗೆದುಕೊಂಡ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಅಂಥವ್ರು ಯಾರಾದ್ರೂ ಅಂಥವ್ರು ನಂಬಿ ದೀಕ್ಷಾಸ್ಥಾನ ತೆಗೆದುಕೊಂಡಿದ್ರೆ ವಿ ಶುಡ್ ಬಿ ಕೇರ್ಫುಲ್. Because for what he has baptized, for what he has believed. ಯಾವ ಉದ್ದೇಶಕ್ಕಾಗಿ ಆ ಸೀಮೋನನು ನಂಬಿದ್ದಾನೆ ಯೇಸು ಕ್ರಿಸ್ತನು, ಯಾವ ಉದ್ದೇಶಕ್ಕಾಗಿ ಆತನು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾನೆ ಅನ್ನುವಂಥದ್ದು ಇಂಪಾರ್ಟೆಂಟ್. Who all believed the name of Jesus, they are believers. ಎಲ್ಲ ಯೇಸು ಕ್ರಿಸ್ತನ ಹೆಸರು ನಂಬಿದ್ದಾರೆ ಅಂತ ಅವರೆಲ್ಲರೂ ವಿಶ್ವಾಸಿಗಳೇ ಆಗುವುದಿಲ್ಲ. Those who are taken baptism don't think that everybody are believers. ಯಾರ್ಯಾರು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾರೆ ಎಲ್ಲರೂ ವಿಶ್ವಾಸಿಗಳಂತ ಯೋಚಿಸಬೇಡ. This sorcerer also believed and taken baptism. ಈ ಒಂದು ಮಾಟ ಮಂತ್ರಗಾರನು ಕೂಡ ವಿಶ್ವಸಿಸಿ ಬಾಪ್ತಿಸ್ಮ ತೆಗೆದುಕೊಂಡು ದೀಕ್ಷಾಸ್ಥಾನ ತೆಗೆದುಕೊಂಡಿದ್ದಾನೆ. Not only taken baptism, Bible says he was following Philip. ಆ ಒಂದು ದೀಕ್ಷಾಸ್ಥಾನ ತೆಗೆದುಕೊಳ್ಳುವುದು ಮಾತ್ರವಲ್ಲದೆ ಫಿಲಿಪ್ಪನ್ನು ಹಿಂಬಾಲಿಸ್ತಾನೆ ಇದನು. ಫಿಲಿಪ್ ಎಲ್ಲಿಗೆ ಹೋದ್ರೆ ಅಲ್ಲಿ ಈತ ಕೂಡ ಹೋಗೋದು, ಅದು ಪ್ರೀಚ್ ಮಾಡ್ತಾ ಇದ್ರೆ ಈತ ಕೂಡ ಜೊತೆಯಲ್ಲಿ ಇರೋದು, ಅದು ಪ್ರಾರ್ಥನೆ ಮಾಡ್ತಾ ಇದ್ರೆ ಅದನ್ನ ಜೊತೆಯಲ್ಲಿ ಇರೋದು. He was following. ಫಿಲಿಪ್ಪನು ಎಲ್ಲಿ ಹೋಗಿದ್ರೆ ಜೊತೆಗಿರೋದು, ಪ್ರಾರ್ಥನೆ ಮಾಡ್ತಾ ಇದ್ರೆ ಆತನ ಜೊತೆಗಿರೋದು, ಎಲ್ಲಿ ಹೋಗಿ ಬೇರೆ ಸುವಾರ್ತೆ ಸಾರ್ತಾ ಇದ್ರೆ ಆತನ ಜೊತೆಗಿರೋದು, ಇದೆಲ್ಲ ಮಾಡ್ತಾ ಇದ್ದಾನೆ ಈ ಸೀಮೋನನು. When wonders, signs and miracles take place, he was very surprised, amazed by seeing those miracles. ಅಲ್ಲಿ ಅದ್ಭುತ ಮಹತ್ ಕಾರ್ಯಗಳು ಏನಾದ್ರೂ ಆಗುವಾಗ ಅದನ್ನ ನೋಡಿ ಬಹಳಷ್ಟು ಖುಷಿ ಪಟ್ಟು ಆಶ್ಚರ್ಯ ಪಡ್ತಾ ಇದ್ನು. Because he too also wanted to do a miracle. That's what he is doing, sorcery and witchcraft. ಆತನು ಕೂಡ ಅದ್ಭುತ ಮಹತ್ ಕಾರ್ಯಗಳು ನೋಡಬೇಕಂತನೇ ಮೊದಲು ಮಾಟ ಮಂತ್ರಗಳು ಮಾಡ್ತಾ ಇದ್ನು. He was back of the powers. ಆತನು ಶಕ್ತಿಗಳ ಹಿನ್ನೆಲೆಯಲ್ಲಿ ಓಡಾಡ್ತಾ ಇದ್ನು. But not the back of God, is back of the evil spirits. ಆತನು ದೇವರ ಹಿನ್ನೆಲೆಯಲ್ಲ ಆತನು ಓಡುವುದು, ಕೆಟ್ಟ ಆತ್ಮಗಳ ಹಿನ್ನೆಲೆಯಲ್ಲಿ ಓಡುತ್ತಿದ್ದನು. So you can see was signs and wonders by the hands of Philip is taking place. He was surprised. He was amazed. ಆ ಅದ್ಭುತ ಕಾರ್ಯಗಳನ್ನೆಲ್ಲ ನೋಡಿರುವಾಗ ಆತನ ಆಶ್ಚರ್ಯಪಟ್ಟು ಫಿಲಿಪ್ಪನು ಹಿಂಬಾಲಿಸ್ತಾ ಇದ್ದನು. 14th verse said, 14ನೇ ವಚನ now ಹೇಳುತ್ತದೆ, apostles who were at Jerusalem. ಈಗ ಅಪೊಸ್ತಲರು ಯೆರೂಸಲೇಮದಲ್ಲಿರುವಂತ ಅಪೊಸ್ತಲರು. So these apostles never came out of this Jerusalem. They were stayed in Jerusalem. Even the persecution are taking place in Jerusalem, they were staying there only others they scattered. ಅಲ್ಲಿ ಯೆರೂಸಲೇಮ್ನಲ್ಲಿ ಎಷ್ಟು ಹಿಂಸೆ ಕಾರ್ಯಗಳು ಆಗುತ್ತಾ ಇದ್ರು, ಯೆರೂಸಲೇಮ್ನ ಬಿಟ್ಟು ಅಪೊಸ್ತಲರು ಎಲ್ಲಿಗೂ ಹೋಗಲಿಲ್ಲ. ಆದರೆ ವಿಶ್ವಾಸಿಗಳೇ ಅಲ್ಲಿರುವಂತ ಜನರೇ ಚೆದರಿ ಹೋಗಿದ್ದಾರೆ. Amen. Amen. We are here since 30, I tell you, more than 39 years I am here. ಸಭಾಪಾಲಕರು ಕೆಲಸಕ್ಕೆ ಸೇರಿ ಇಲ್ಲಿಗೆ ಈಗ ಇರುವಾಗ 39 ವರ್ಷ ಆಗಿದೆ ಅಂತ ಈ ಸ್ಥಳಕ್ಕೆ ಬಂದವರು. Many persecution I faced, many things I faced, troubles, trials, tests, everything, but still I am here. ಆದರೆ Many people went off. ಎಷ್ಟೋ ಕಷ್ಟಗಳು ತೊಂದರೆಗಳು ಎಲ್ಲ ಎಂತ ಪರಿಸ್ಥಿತಿಗಳಾಗಿದೆ, ಅನೇಕರು ಹೋಗ್ಬಿಟ್ಟಿದ್ದಾರೆ, ಆದರೆ ಸಭಾಪಾಲಕರು ಇಲ್ಲೇ These ಇದ್ದಾರೆ. apostles stayed there only in Jerusalem. ಅಪೊಸ್ತಲರು ಅಲ್ಲೇ ನಿಂತುಕೊಂಡಿದ್ದಾರೆ. They heard that Samaria received the word of God. ಅಲ್ಲಿ ಅವರು ಕೇಳಿದ್ದಾರೆ, ಸಮರೆಯ ಜನರು ದೇವರ ವಾಕ್ಯವನ್ನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸ್ವೀಕಾರ ಮಾಡಿದ್ದಾರೆಂದು. That's what they sent Peter and John to that Samaria. ಅದಕ್ಕಾಗಿ ಅಪೊಸ್ತಲರಲ್ಲಿ ಪೇತ್ರನು ಯೋಹಾನು ಅವರು ಎಲ್ಲ ಮಾತನಾಡಿಕೊಂಡು ನೀವು ಹೋಗಿ ಮತ್ತೆ ಅಲ್ಲಿ ಭೇಟಿಯಾಗಿರಿ ಅಂತ ಕಳಿಸಿದ್ದಾರೆ. They sent 2 apostles to that place. ಆ ಸ್ಥಳಕ್ಕೆ 2 ಅಪೊಸ್ತಲರನ್ನು ಕಳಿಸಿದ್ದಾರೆ. Bible says ಸತ್ಯವೇದ ಹೇಳುತ್ತದೆ, Samaria had received the word of God. ಸಮರೆಯ ಅಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿಕೊಂಡಿದೆ. That's what told in 14th verse. 14ನೇ ವಚನದಲ್ಲಿ ಅದೇ ಬರೆಯಲ್ಪಟ್ಟಿದೆ. That does not mean every individual in Samaria went attended the Philip meeting. ಅದನ್ನ ಅರ್ಥ ಪ್ರತಿ ಒಬ್ಬ ವ್ಯಕ್ತಿ ಕೂಡ ಸಮರೆ ಪ್ರದೇಶದಲ್ಲಿ ಹೋಗಿ ಆ ಮೀಟಿಂಗ್ ಫಿಲಿಪ್ಪಿನ ಮೀಟಿಂಗ್ ಅಟೆಂಡ್ ಆಗಿದ್ದಾರೆ ಅಂತ ಅರ್ಥ ಅಲ್ಲ. As long as many people received through Philip ministry, I tell you, it is their ministry, their responsibility to spread the word in that place. ಆದರೆ ಬಹಳಷ್ಟು ಜನರಲ್ಲಿ ಸ್ವೀಕಾರ ಮಾಡಿಕೊಂಡಿದ್ದಾರೆ ಫಿಲಿಪ್ಪಿನಿಂದ ಯೇಸು ಕ್ರಿಸ್ತನ ಸುವಾರ್ತೆನು. ಈಗ ಅಲ್ಲಿರುವ ಎಲ್ಲರೂ ಯಾರು ಸ್ವೀಕಾರ ಮಾಡಿಕೊಂಡಿದ್ದಾರೋ ಅವರ ಬಾಧ್ಯತೆ ಆಗಿದೆ ಸಮಾರ್ಯ ಎಲ್ಲಾ ಪ್ರದೇಶಕ್ಕೆ ಸಾರುವುದು. I preach the gospel to many people in this place. ಈ ಸ್ಥಳದಲ್ಲಿ ಸಭಾಪಾಲಕರು ಅನೇಕರಿಗೆ ಸುವಾರ್ತೆ ಸಾರಿದ್ದಾರೆ. Not only you people who are sitting here. ಇಲ್ಲಿ ಕೂತ್ಕೊಂಡಿರುವಂತ ನಿಮ್ಮ ಜನರಿಗೆ ಮಾತ್ರವಲ್ಲದೆ There are many batches went off. ಅನೇಕ ಬ್ಯಾಚಸ್ ಕೂಡ ಹೋಗ್ಬಿಟ್ಟಿದ್ದಾರೆ. Hallelujah. Hallelujah. Like a training centers,
if you go for engineering college 4 years, once one batch will be goes and another batch will come. ಇಂಜಿನಿಯರಿಂಗ್ ಕಾಲೇಜಲ್ಲಾಗ್ಲಿ ಎಲ್ಲಾಗ್ಲಿ 4 ವರ್ಷಕ್ಕೊಂದು ಬ್ಯಾಚ್ ಮುಗಿದಂಗ ಹೋಗ್ತಾ ಇರ್ತಾರೆ Like ಜನರು. that, many batches went up from this place. ಸ್ಥಳದಿಂದ ಅನೇಕರು ಹೋಗಿದ್ದಾರೆ. I preached the gospel to many people. ಅನೇಕರಿಗೆ ಸುವಾರ್ತೆ ಸಾರಿದ್ದಾರೆ. It is their responsibility to spread the word in this place. ಅವರ ಬಾಧ್ಯತೆ ಆಗಿದೆ ಸ್ಥಳದಲ್ಲಿ ಸುವಾರ್ತೆ ಸಾರುವುದು. But Bible says that Samaria received the word of God. ಆದರೆ ಸತ್ಯವಾಕ್ಯ ಹೇಳುತ್ತದೆ ಸಮರಯ ದೇವರ ವಾಕ್ಯವನ್ನು ಸ್ವೀಕರಿಸಿದ್ದಾರೆ ಎಂದು. Amen. Amen. I tell you, these 30 people, they received the word of God through me. That's what you are here today. ಈ ಹಟ್ಟಿ ಪ್ರದೇಶದಲ್ಲಿರುವಂತ ಜನರು ದೇವರ ವಾಕ್ಯವನ್ನು ನನ್ನಿಂದ ಸ್ವೀಕಾರ ಮಾಡಿಕೊಂಡಿದ್ದಾರೆ, ಅದರಲ್ಲಿ ಭಾಗವಾಗಿ ನೀವು ಇಲ್ಲಿದ್ದೀರಿ. Amen. Amen. Hallelujah. Hallelujah. Bible said throughout Samaria, it is their responsibility to spread the gospel. ಸತ್ಯವೇದ ಹೇಳುತ್ತದೆ ಈಗ ಉಳಿದಿದ್ದವರನ್ನೆಲ್ಲರನ್ನೂ ಕೂಡ ರಕ್ಷಿಸುವುದು, ಸುವಾರ್ತೆ ಸಾರುವುದು ಬಂದಿದ್ದವರ ಬಾಧ್ಯತೆ ಎಂದು. Amen. Amen. As far as God's concerned, Samaria got the gospel. ಅದಕ್ಕಾಗಿ ದೇವರ ದೃಷ್ಟಿಯಲ್ಲಿ ಸಮರಯ ಪಟ್ಟ ಜನರು ಸುವಾರ್ತೆಯನ್ನು ಸ್ವೀಕರಿಸಿಕೊಂಡಿದ್ದಾರೆ ಅಂತ. As for God's concern, this gospel reached this Hatti. ದೇವರ ದೃಷ್ಟಿಯಲ್ಲಿ ಹಟ್ಟಿ ಪ್ರದೇಶದಲ್ಲಿ ಸುವಾರ್ತ ತಲುಪಿಸಲ್ಪಟ್ಟಿದೆ. Believing, not believing, that is left to them. ಒಂದು ವೇಳೆ ಯಾರು ನಂಬಿದಾರೋ ನಂಬಲಾರ್ದಂಗಿದ್ದಾರೋ ಅದು ಅವರಿಗೆ ಸಂಬಂಧಿಸಲ್ಪಟ್ಟಿದೆ, ಆದರೆ ಎಲ್ಲರಿಗೆ ಯೇಸು ಕ್ರಿಸ್ತನ ಕುರಿತು ತಲುಪಿಸಲ್ಪಟ್ಟಿದೆ. Hallelujah. Hallelujah. Everybody knows here that Jesus Christ is God. ಇಲ್ಲಿ ಈ ಪ್ರದೇಶದಲ್ಲಿ ಪ್ರತಿಯೊಬ್ಬರಿಗೆ ಗೊತ್ತಿದೆ ಯೇಸು ಕ್ರಿಸ್ತನು ದೇವರು ಎಂದು. Before I come here, nobody knows who is Jesus. ಇಲ್ಲಿ ಸಭಾಪಾಲಕರು ಈ ಸ್ಥಳಕ್ಕೆ ಬಂದಿರುವಾಗ ಯೇಸು ಬರುವುದಕ್ಕೆ ಆ ಸಮಯದಲ್ಲಿ ಯೇಸು ಕ್ರಿಸ್ತನು ದೇವರಂತ ಯಾರಿಗೆ ಗೊತ್ತಿಲ್ಲ. Only few religious churches were here. ಬಹಳ ಕೆಲವು ಧಾರ್ಮಿಕ ಸಭೆಗಳು ಮಾತ್ರ ಇಲ್ಲಿತ್ತು. Amen. Amen. I tell you, I went into the streets, I preached the gospel. ಸಭಾಪಾಲಕರು ಬೀದಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದಾರೆ. I did personal evangelism. ವ್ಯಕ್ತಿಗತವಾಗಿರುವಂತ ಪರಿಚರ್ಯ ಮಾಡಿದ್ದಾರೆ. Amen. Amen. Hallelujah. Hallelujah. When no place is there in the stadium itself, I gathered together and we prayed in the stadium long hours. Evening time, I tell you, we started praising God. ಬಹಳಷ್ಟು ಸಂಜೆ ಸಮಯದಲ್ಲಿ ಸಮಯವನ್ನು ಹಿಡ್ಕೊಂಡು ಅಲ್ಲಿ ದೇವರನ್ನು ಸ್ತುತಿಸಿ ಪ್ರಾರ್ಥಿಸಿದರು. Then house allotted me, there I started. ಆದ ನಂತರ ಕಂಪನಿ ಮನೆ ಕೊಟ್ಟಿರುವಾಗ ಅಲ್ಲಿ ಪ್ರಾರ್ಥನೆಗಳು ಪ್ರಾರಂಭಿಸಿದ್ದಾರೆ. All the people, neighbors, they came and told that you are doing noise here. ಅವರು ಬಂದು ಸುತ್ತಮುತ್ತಲಿದ್ದವರೆಲ್ಲ ಇಲ್ಲಿ ಗಲಾಟೆ ಆಗುತ್ತದೆ, ಎಲ್ಲ ಪ್ರಾರ್ಥನೆಗಳು ಮಾಡ್ತಾ ಇದ್ರೆ ಅಂತ ಹೇಳಿದ್ರು. But that time I tell you, this Ignatius, they came and helped me. ಆ ಸಮಯದಲ್ಲಿ ಇಗ್ನೇಷಿಯಸ್ ಬ್ರದರ್ ಬಂದು ಸಹಾಯ ಮಾಡಿದ್ದಾರೆ. ಅವರು ಯಾರು everybody, ಅವರು ಎಲ್ಲರಿಗೂ ಹೇಳಿದ್ದಾರೆ shouldn't disturb. ಏನ್ ಡಿಸ್ಟರ್ಬ್ ಮಾಡಬೇಡ್ರಿ, ಅಲ್ಲಿ ಪ್ರಾರ್ಥನೆಗಳಾಗುತ್ತವೆ. From the time onwards, these people, Ignatius and Shantu, they were supporting me in the ministry. ಆ ಪ್ರಾರಂಭದಿಂದ ಕೂಡ now from now. ಆಗ ಇವರು ಈಗ ಇದ್ದವರಲ್ಲ, ಅವರು ಆವಾಗ ಇದ್ದವರೇ, ಅವರು ಆವಾಗದಿಂದ ಸಪೋರ್ಟ್ ಮಾಡಿದವರು. Even at the time of church building construction, ಸಭೆ ಕಟ್ಟುವಂತ ಸಮಯದಲ್ಲಿ ಸಹ that contractor, he told that this much of height I cannot put the roof. ಇಂತ ಎತ್ತರ ಇದ್ರೆ ಈ ಒಂದು ರೂಫ್ ಮೇಲೆ ಇರುವಂತ ರೂಫ್ ನಾನು ಹಾಕಕ್ಕೆ ಆಗಲ್ಲ ಅಂತ ಆತನ ಕಾಂಟ್ರಾಕ್ಟರ್ ಹೇಳ್ಬಿಟ್ಟಾನೆ. He built only pillars and walls. He told that I cannot put the roof. ಆತನು ಗೋಡೆಗಳನ್ನು ಕಟ್ಟಿದ್ದಾನೆ, ಸ್ತಂಭಗಳು ಇವೆಲ್ಲ ಇಟ್ಟು ನಾನು ಮೇಲೆ ನನಗೆ ಹಾಕಕ್ಕೆ ಛತ್ತ ಹಾಕಕ್ಕೆ ನನಗೆ ಆಗಲ್ಲ ಅಂತ ಹೇಳಿದ್ರು. I told informed Ignatius and Shantu. ಮತ್ತೆ ಇಗ್ನೇಷಿಯಸ್ ಬ್ರದರ್ಗೆ ಶಾಂತು ಬ್ರದರ್ ಹೇಳಿದ್ದಾರೆ. They called the contractor. ಅವರು ಕಾಂಟ್ರಾಕ್ಟರ್ ಅನ್ನು ಕರೆದಿದ್ದಾರೆ. What do you want money, you take it, but you have to put the roof, that's all. ನಿನಗೆ ಹಣ ಎಷ್ಟು ಬೇಕೋ ತಗೋ, ಆದ್ರೆ ನೀನು ಏನ್ ಮಾಡ್ತೀಯೋ ರೂಫ್ ಹಾಕಬೇಕು ಅಂತ ಹೇಳಿದ್ದಾರೆ. So they are strictly, they warned. ಅವರು ಖಚಿತವಾಗಿ ಆತನಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. They gave advance also money. ಹಣವನ್ನು ಕೂಡ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ. Then because of them only contractor came and put the ಆ roof. ಟೈಮ್ದಲ್ಲಿ ಕಾಂಟ್ರಾಕ್ಟರ್ ಬಂದು ಅವರಿಂದಲೇ ರೂಫ್ ಹಾಕಿದ್ದಾರೆ. That's what I am having a great regard upon that brothers. ಅದಕ್ಕಾಗಿ ಅವರ ಕುರಿತು ನಾನು ಬಹಳಷ್ಟು ರಿಗಾರ್ಡ್ ಇರುತ್ತದೆ, ಕೃತಜ್ಞತೆ ಒಂದು ದೃಷ್ಟಿ ಇರುತ್ತದೆ. Because anything happened, they are side of me, they are helping me. ಏನೇ ಆಗ್ಲಿ ಕೂಡ ಅವರು ನನ್ನ ಬಗಲಿಗೆ ಇದ್ದು ಸಹಾಯ ಮಾಡ್ತಾನೆ ಇದ್ರು. Hallelujah. Hallelujah. I tell you, when gospel preached in that place, ಆ ಸ್ಥಳದಲ್ಲಿ ಸುವಾರ್ತೆ ಸಾರಲ್ಪಟ್ಟಿರುವಾಗ everybody, they got the gospel. ಸಮರಯ ಜನರು ದೇವರ ದೃಶ್ಯ ಎಲ್ಲರೂ ಕೂಡ ಸುವಾರ್ತೆಯನ್ನು ಸ್ವೀಕರಿಸಿದರು. This ministry is not just building the church. I did gospel evangelism. ಏನೋ ಸಭಾಪಾಲಕರಲ್ಲಿ ಸಭೆ ಕಟ್ಟು ಸಭೆ ನಡೆಸುವುದು ಮಾತ್ರ ಅಲ್ಲ, ಎಲ್ಲಾ ಕಡೆ ಸುವಾರ್ತೆ ಸಾರಿದ್ದಾರೆ. More than 60 villages I covered. ಸುತ್ತಮುತ್ತಲು 60
ಹಳ್ಳಿಗಳನ್ನು ಸುವಾರ್ತದಿಂದ ತಲುಪಿಸಿದ್ದಾರೆ. I want some people, those who help me to go to that village. ಆ ಸಮಯದಲ್ಲಿ ಸಹಾಯ ಮಾಡುವುದಕ್ಕೆ ಜನರ ಸಹಾಯವನ್ನು ತೆಗೆದುಕೊಂಡಿದ್ದಾರೆ. That time this Shantu is having vehicle. ಆ ಸಮಯದಲ್ಲಿ ಶಾಂತಗೂ ಒಂದು ವಾಹನ They are giving for rent. ಅದನ್ನು ರೆಂಟ್ಗೆ ತೆಗೆದುಕೊಂಡು ಹೋಗ್ತಾ ಇದ್ವಿ. When I tell you, when I take that rent, Shantu also come along with me as a driver. ಅವರ ವೆಹಿಕಲ್ ಬಾಡಿಗೆ ತೆಗೆದುಕೊಂಡ್ರೆ ಆತನು ಕೂಡ ಡ್ರೈವರ್ ಆಗಿ Otherwise his father won't send. ಇಲ್ಲ ಅಂದ್ರೆ ಅವರ ತಂದೆ ಕಳಿಸೋದಿಲ್ಲ. So weekly I hired that vehicle. I take that Shantu and go to villages. ಯಾಕಂದ್ರೆ ವಾರಕ್ಕೂ ಅವ್ರ ಅಪ್ಪ ಹತ್ರ ವೆಹಿಕಲ್ ತಗೊಂಡೋದು ಬಾಡಿಗೆ, ಶಾಂತುನೇ ಡ್ರೈವರ್ ಆಗಿ ಬರೋದು. So when he comes, I have a full of advantage. ಆತನು ಬರುವಾಗ ಬಹಳಷ್ಟು ಅಡ್ವಾಂಟೇಜ್ ಆಗಿರ್ತಿತ್ತು. Because he give the what I can sound system connection through that vehicle only. ಆತನು ಬಂದ್ರೆ ಆ ಸೌಂಡ್ ಸಿಸ್ಟಮ್ಗೆ ಕನೆಕ್ಷನ್ ತನ್ನ ವೆಹಿಕಲ್ಗೆ ಆತನು ಕೊಡ್ತಾ ಇದ್ನು. So like that we went to many places, surrounding villages, we preach the gospel. ಆ ರೀತಿಯಲ್ಲಿ ಬಹಳಷ್ಟು ಸುತ್ತಮುತ್ತಲ ಸುವಾರ್ತೆ ಸಾರಿದ್ದಾರೆ ಗ್ರಾಮಗಳಿಗೆ. Nobody gave money, only I spend with my salary. ಆತನಿಗೆ ಗೊತ್ತಿದೆ ಯಾರು ಹಣ ಕೊಡುವುದವರು ಅಲ್ಲ. ಅವಾಗ ಪಾಸ್ಟ್ರೇ ತನ್ನ ಕೆಲಸ ಮಾಡ್ತಾ ಇದ್ದನಲ್ಲ, ಅದರಿಂದನೇ ತಾನು ಖರ್ಚು ಮಾಡ್ತಾ ಇದ್ದನು. Only Sundar and Shantu, they used to come along with me. ನಾವು ಸಭಾಪಾಲಕರ ಸಂಗಡ ಸುಂದರು ಶಾಂತ ಅವರು ಬರ್ತಾ ಇದ್ರು. Many villages I went and preached. ಅನೇಕ ಹಳ್ಳಿಗಳಿಗೆ ಹೋಗಿ ಸುವಾರ್ತೆ ಸಾರಿದ್ದಾರೆ. I have seen all demon possessed delivered, people are healed. ಅಲ್ಲಿ ಆ ಸಮಯದಲ್ಲಿ ದೇವಪೀಡಿತ ಜನರು ಬಿಡುಗಡೆ ಹೊಂದಿದ್ದು, ಅನಾರೋಗ್ಯಗಳು ವಾಸಿ ಆಗಿದ್ದು ನೋಡಿದ್ದಾರೆ. Once when I was praying in the house, ಒಂದು ಸತಿ ಸಭಾಪಾಲಕರು ಅವರ ಕ್ವಾರ್ಟರ್ಸ್ ಕೊಟ್ಟಿರುವಂತ ಕ್ವಾರ್ಟರ್ಸ್ ನಲ್ಲಿ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ people are gathered and praying. ಎಲ್ಲರೂ ಸೇರಿ ಜನರು ಯವನಸ್ಥರು ಪ್ರಾರ್ಥನೆ ಮಾಡ್ತಾ ಇದ್ರು. Suddenly Ignatius came with Shantu. ಸಡನ್ ಆಗಿ ಇಗ್ನೇಷಿಯಸ್ ಶಾಂತ ಹತ್ರಕ್ಕೋಸ್ಕರ ಬಂದಿದ್ನು. He told that Anna, this man is with the chaku is roaming streets. ಅಣ್ಣ ಈತನ ಅಂದ್ರೆ ಈಗ ಮುಂಚೆನಾ, before he accepted Christ. ಯೇಸುವನ್ನು ಸ್ವೀಕಾರ ಮಾಡೋದಕ್ಕೆ ಮುಂಚೆ ಶಾಂತ ಚಾಕ್ ಹಿಡ್ಕೊಂಡು ತಿರುಗಾಡ್ತಾ ಇದ್ರು. He wanted to kill somebody. He quarreled. ಯಾರ ಹತ್ರನೋ ಜಗಳ ಮಾಡಿದಾನೆ, ಅವನು ಸಾಯಿಸ್ತೀನಿ ಅಂತ ಚಾಕ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾನೆ. ನಾನು ಸಾಯಿಸ್ಬೇಕಂತಂದೇಳಿ so he called that Shantu near to me. ಶಾಂತನ ಅಂಗ ತೆಗೆದುಕೊಂಡು ಬಂದಿದ್ದಾನೆ. ಅವ್ರ ಅಣ್ಣ ಇಗ್ನೇಷಿಯಸ್ ಅಣ್ಣ ಚಾಕ್ ಹಿಡ್ಕೊಂಡು ತಿರುಗಾಡ್ತಾ ಇದ್ದಾನೆ ನೋಡೆಂದು. I shared the gospel. ಆ ಸುವಾರ್ತೆಯನ್ನು ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರಿದ್ದಾರೆ. He accepted. Now also from that day even today he is following Jesus Christ. ಆ ದಿನ ಯೇಸು ಸ್ವಾಮಿನ ಅಂಗೀಕಾರ ಮಾಡಿದ್ದಾನೆ. ಆ ದಿನದಿಂದ ಈ ದಿನವರೆಗೂ ಯೇಸುವನ್ನು ಹಿಂಬಾಲಿಸ್ತಾ ಇದ್ದಾರೆ. Amen. Amen. Hallelujah. Hallelujah. I am not bluffing anybody. I tell you what I did, I am sharing with you. ಏನೇನೋ ನಾನು ಸುಮ್ಮನೆ ಕಥೆಗಳೇ ಹೇಳ್ತಾ ಇಲ್ಲ. ಏನು ಆಗಿದ್ದೋ ಏನು ಮಾಡಿದ್ದನೋ ಅದನ್ನೇ ಸಭಾಪಾಲಕರು ಹೇಳ್ತಾ ಇದ್ದಾರೆ. Many people receive the gospel through me. that is now their responsibility to spread the gospel in this place. ಅನೇಕರು ಸುವಾರ್ತೆಯನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. ಈಗ ಯಾರು ಸುವಾರ್ತೆ ಸ್ವೀಕಾರ ಮಾಡಿಕೊಂಡಿದ್ದಾರೋ ಅವರ ಬಾಧ್ಯತೆ ಆಗಿದೆ ಈ ಸ್ಥಳದಲ್ಲಿ ಸುವಾರ್ತೆಯನ್ನು ವಿಸ್ತರಿಸುವಂತೆ. As I am alone coming from other place preaching the gospel to you all, it is your responsibility to spread your place. ಈಗ ಸಭಾಪಾಲಕರು ಬೇರೆ ಸ್ಥಳದಿಂದ ಬಂದಿದ್ದಾರೆ, ನಿಮಗೂ ಸಾರಿದ್ದಾರೆ. ಆದರೆ ನಿಮ್ಮ ಬಾಧ್ಯತೆ ನಿಮ್ಮ ಸ್ಥಳದಲ್ಲಿ ನೀವು ಜನರಿಗೆ ಸುವಾರ್ತೆ ಹಂಚುವುದು. Amen. Amen. Hallelujah. Hallelujah. Bible says, ಸತ್ಯವೇದ ಹೇಳುತ್ತದೆ 15th verse, 15ನೇ ವಚನ, Acts of Apostles 8 chapter 15th verse, ಅಪೊಸ್ತಲ ಕೃತ್ಯಗಳು 8:15ನಲ್ಲಿ, Peter John came down and prayed for these so they might have filled with the Holy Ghost. ಪೇತ್ರನು ಯೋಹಾನನು ಈಗ ಬಂದಿದ್ದಾರೆ ಯೆರೂಸಲೇಮದಿಂದ. ಅವರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡಿ ಪವಿತ್ರ ಆತ್ಮ ದೇವರಿಂದ ತುಂಬಿಸಲ್ಪಡುವಂತೆ ಪ್ರಾರ್ಥಿಸುವುದಕ್ಕೆ ಬಂದಿದ್ದಾರೆ. 16th verse said, 16ನೇ ವಚನ ಹೇಳುತ್ತದೆ, they were all baptized in the name of the Lord and they have received the Holy Ghost. ಅವರೆಲ್ಲರೂ ಕೂಡ ಕರ್ತನ ಹೆಸರಿನಲ್ಲಿ ಅವರು ಕರ್ತನ ಹೆಸರಿನಲ್ಲಿ ಪವಿತ್ರ ಆತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡು ತುಂಬಿಸಲ್ಪಟ್ಟಿದ್ದಾರೆ. Those who are received Jesus Christ the Lord of their life, they are baptized. Bible says in 17th verse, when apostles lay hands, they received the Holy Ghost. ಯಾರು ಸಮರಯ ಪಟ್ಟಣದಲ್ಲಿ ಯೇಸು ಕ್ರಿಸ್ತನ ವಿಶ್ವಸಿಸಿ ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೋ, ಈಗ ಅಪೊಸ್ತಲರು ಬಂದು ಅವರ ಮೇಲೆ ಕೈಗಳನ್ನಿಟ್ಟಿರುವಾಗ ಅವರೆಲ್ಲರೂ ಕೂಡ ಪವಿತ್ರ ಆತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. I tell to whom I preached, they are believed, they received baptism through me, and when I lay hands, they received the Holy Ghost also. ಯಾರು ಸುವಾರ್ತೆ ಸ್ವೀಕಾರ ಮಾಡಿಕೊಂಡು ದೀಕ್ಷಾಸ್ನಾನ ತೆಗೆದುಕೊಂಡಿದ್ದಾರೋ, ಯಾರ ಮೇಲೆ ಸಭಾಪಾಲಕರು ಕೈಗಳಿಟ್ಟು ಪ್ರಾರ್ಥಿಸಿದಾರೋ ಅವರೆಲ್ಲರೂ ಕೂಡ ಪವಿತ್ರ ಆತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡಿದ್ದಾರೆ. Amen. Amen. They are filled with the Holy Ghost. ಪವಿತ್ರ ಆತ್ಮ ದೇವರಿಂದ ತುಂಬಿಸಲ್ಪಟ್ಟಿದ್ದಾರೆ. In 18th verse, 18ನೇ ವಚನ, this Simon sorcerer saw that. ಈ ಸೀಮೋನನು ಮಂತ್ರಗಾರನು ಇದನ್ನು ನೋಡಿದಾನೆ.
saw that the apostle are laying hands on the people, they are receiving the Holy Ghost. ಅಪೋಸ್ತಲರು ಅವರ ಮೇಲೆ ಕೈಗಳಿಡುವಾಗ ಅವರು ಪವಿತ್ರಾತ್ಮ ದೇವರನ್ನು ಸ್ವೀಕಾರ ಮಾಡಿಕೊಳ್ಳುವುದನ್ನು ಹೊಂದಿಕೊಳ್ಳುವುದನ್ನು ಆತನು This ಗಮನಿಸಿದ್ದಾನೆ. man believed Jesus Christ's name. ಈತನು ಯೇಸು ಕ್ರಿಸ್ತನ ಹೆಸರನ್ನು ನಂಬಿದ್ದಾನೆ. He baptized also. ಈತನು ದೀಕ್ಷಾ ಸ್ಥಾನ ಕೂಡ ತೆಗೆದುಕೊಂಡಿದ್ದಾನೆ. Now he went to apostle and asking that he offered some money to them. ಈಗ ಹೋಗಿ ಅಪೋಸ್ತಲರಿಗೆ ಕೆಲವು ಹಣವನ್ನು ಕೊಟ್ಟು ಅವರಿಗೆ ಕೊಡ್ತಾ ಇದ್ದಾನೆ. 19th word said, 19ನೇ ವಚನ ಹೇಳುತ್ತದೆ, this sorcerer saying, ಈ ಒಂದು ಮಂತ್ರಗಾರನಾಗಿರುವಂತ ಸೀಮೋನನ್ನು ನಂಬಿರುವಂತ ಯೇಸುವನ್ನು ನಂಬಿರುವಂತ ಆತನು ಹೇಳ್ತಾ ಇದ್ದಾನೆ, he offered some money and asking those apostles, give me also this power, whomever I lay hands, let them fill with the Holy Ghost. ಈ ಒಂದು ಶಕ್ತಿ ನನಗೂ ಕೂಡ ಕೊಡ್ರಿ, ನಿಮ್ಗೆ ದುಡ್ಡು ಕೊಡ್ತಾ ಇದ್ದೀನಿ, ಈ ಶಕ್ತಿದಿಂದ ನಾನು ಯಾರ ಮೇಲೆ ಕೈಗಳು ಇಡ್ತೀನೋ ಅವರು ಕೂಡ ಪವಿತ್ರಾತ್ಮ ದೇವರಿಂದ ತುಂಬಿಸಲ್ಪಡುವಂತೆ ನನಗೂ ಶಕ್ತಿ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ. ಅವರು ವಿಚ್ಕ್ರಾಫ್ಟ್ ಶಾಸ್ತ್ರಿ ಮಾಡಿ ರೊಕ್ಕ ಬರುವುದು ಅದು ಸ್ವಲ್ಪ ಕಡಿಮೆ ಆಗಿದೆ, ಅದಕ್ಕಾಗಿ ಇವಾಗ ಈ ಶಕ್ತಿ ಪಡೆದುಕೊಂಡು ಹೆಚ್ಚಾಗಿ ಹಣ ಸಂಪಾದನೆ ಮಾಡಬೇಕಂತಿದ್ದಾನೆ. ಅವಾಗ ಆತನು ಮಾಡಿದ್ದು ಕಡಿಮೆ ಆಯಿತು, ಅದಕ್ಕಾಗಿ ಇಲ್ಲಿ ಆ ಶಕ್ತಿ ಪಡೆದುಕೊಂಡು ಅವರಿಂದ ಶಕ್ತಿ ಹೊಂದಿಕೊಂಡು ಹಣವನ್ನು ಹೆಚ್ಚು ಸಂಪಾದಿಸ್ಕೋಬೇಕಂತ ಬಂದನು. That's what we have to careful for some people. ಅದಕ್ಕಾಗಿ practicing witchcraft and sorcery. ಮಾಟ ಮಂತ್ರಗಳನ್ನು ಪ್ರಾಕ್ಟೀಸ್ ಮಾಡುವವರು ಕೂತು ಎಚ್ಚರಿಕೆ ಉಳ್ಳವರಾಗಿರಬೇಕು. If anybody practicing, leave it off, otherwise those spirits will kill, those spirits will destroy you. ಸಭೆಯಲ್ಲಿ ಯಾರಾದರೂ ಕೂಡ ಮಾಟ ಮಂತ್ರಗಳು ಏನೇ ವಿಷಯಗಳು ಇನ್ನೂ ಮಾಡಿಕೊಳ್ಳುವಂತವ್ರು ಇದ್ರೆ Those spirits will kill them, destroy your family. ಅಂತ ವಿಷಯಗಳು ನಿಮ್ಮ ಕುಟುಂಬವನ್ನೇ ನಾಶಪಡಿಸ್ತವೆ, ನೀವು ಬಿಟ್ಟು ಬಿಡಬೇಕು ಅವನು. You have to leave that and come to the Lord Jesus Christ. ನೀವು ಆ ವಿಷಯಗಳನ್ನು ಬಿಟ್ಟು ಕರ್ತನ ಹತ್ರ ಸಂಪೂರ್ಣವಾಗಿ ಇರಬೇಕು. But this man wanted to offer money and wanted to take the power, whomever he lands, they want to be filled with the Holy Ghost. ಆದ್ರೆ ಈ ಮನುಷ್ಯನು ಅದನ್ನು ಬಿಟ್ಟು ಕೊಡಕ್ಕೆ ಆಗ್ತಾ ಇಲ್ಲ, ಹೋಗಿ ಮತ್ತೆ ಹಣವನ್ನು ಕೊಟ್ಟು ನನಗೂ ಶಕ್ತಿ ಕೊಡ್ರಿ ಅಂತ ಕೇಳ್ಕೊಳ್ತಾ He was ಇದ್ದಾನೆ. asking power, ಆತನು ಶಕ್ತಿಯನ್ನು ಕೇಳ್ತಾ ಇದ್ದಾನೆ, not to be filled with the Holy Ghost. ಆತನೇನೋ ಆಶೆಪಟ್ಟು ನನಗೂ ಈ ಪವಿತ್ರ ಆತ್ಮ ದೇವರು ಬೇಕು, ನನ್ನನ್ನು ತುಂಬಿಸಿರಿ ಅಂತ If you ಕೇಳ್ತಾ ಇಲ್ಲ. want to fill with the Holy Ghost, they might have laid hands, they might have filled. ಒಂದು ವೇಳೆ ಆತನ ಆಶೆಪಟ್ಟು ನನಗೂ ಕೂಡ ಪವಿತ್ರ ಆತ್ಮ ದೇವರು ಬೇಕ್ರಿ, ನಿಮ್ಮ ಕೈಗಳಿಟ್ಟು ಪ್ರಾರ್ಥಿಸ್ರಿ ಅಂತ ಹಂಗ ಹೋಗ್ತಾ ಇಲ್ಲ. ನನಗೂ ಶಕ್ತಿ ಬೇಕು, ನಿನಗೂ ದುಡ್ಡು ಕೊಡ್ತಾ ಇದೆ, ನೀವು ನನಗೆ ಆ ಶಕ್ತಿ ಕೊಡ್ರಿ ಅಂತ. 20th word said, 20ನೇ ವಚನ Peter ಹೇಳ್ತದೆ, said unto them, ಪೇತ್ರನು ಆತನಿಗೆ ಹೇಳಿದ್ದಾನೆ, thy money perish with thee, ನಿನ್ನ ಹಣವು ನಿನ್ನಿಂದನೇ ನಾಶವಾಗುತ್ತದೆ. because thou hast thought that gift of God may be purchased with the money. ನೀನು ಅನ್ಕೊಂತಾ ಇದೆ ದೇವರ ವರವನ್ನು, ದೇವರ ದಾನವನ್ನು ಹಣದಿಂದ ಕೊಂಡುಕೊಳ್ಳಬೇಕೆಂದು. Receiving the Holy Ghost is nothing but a gift of God. ಪವಿತ್ರಾತ್ಮ ದೇವರನ್ನು ಸ್ವೀಕರಿಸಿಕೊಳ್ಳುವುದು ಅದು ದೇವರ ವರ, I tell you, ದೇವರ ವರದಾನ. Simon wanted to purchase that gift with the money. ಸೀಮೋನನು ಹಣ ಕೊಟ್ಟು ಆ ಒಂದು ವರವನ್ನು ತೆಗೆದುಕೋಬೇಕಂತಿದ್ದಾನೆ ಪವಿತ್ರಾತ್ಮನನ್ನು. Bible says Acts 5th chapter 12th verse, by the hands of apostles many signs and wonders wrought among the people. ಅಪೋಸ್ತಲ ಕೃತ್ಯಗಳ 5ನೇ ಅಧ್ಯಾಯ 12ನೇ ವಚನದಿಂದ ನೋಡುವಾಗ ಅಪೋಸ್ತಲರ ಕೈಗಳಿಂದ ಬಹಳಷ್ಟು ಅದ್ಭುತ ಮಹತ್ ಕಾರ್ಯಗಳು ಸೂಚಕ ಕಾರ್ಯಗಳಾಗಿದೆ. I tell you, apostles had amazing gifts. ಅಪೋಸ್ತಲರಿಗೆ ಆಶ್ಚರ್ಯಕರವಾಗಿರುವಂತ ವರಗಳಿತ್ತು. Amen. ಆಮೆನ್. Hallelujah. ಹಲ್ಲೆಲೂಯಾ. When you lift up your hands and worship the Lord, ನೀವು ಕೈಗಳನ್ನು ಮೇಲಕ್ಕೆತ್ತಿ ದೇವರನ್ನು ಆರಾಧಿಸುವಾಗ your hands receive amazing gifts. ನಿನ್ನ ಕೈಗಳು ಅದ್ಭುತವಾಗಿರುವಂತ ವರಗಳನ್ನು ಹೊಂದಿಕೊಳ್ಳುತ್ತವೆ ದೇವರಿಂದ. When your hands are clean, ನಿನ್ನ ಒಂದು ಕೈಗಳು ಶುದ್ಧವಾಗಿರುವಂತ ಕೈಗಳಾಗಿದ್ರೆ, what word of God says, do that right things. ನೀನು ದೇವರ ವಾಕ್ಯ ಏನು ಹೇಳುತ್ತದೋ ಆ ವಿಷಯಗಳನ್ನು, ಸರಿಯಾದ ವಿಷಯಗಳನ್ನು ಕೈಗಳೆತ್ತಿರುವಂತ ನೀವು ಮಾಡ್ತಾ ಹೋದ್ರೆ, Through your hands when you do righteous things, ನೀನು ನಿನ್ನ ಕೈಗಳಿಂದ ನೀತಿಯ ಕಾರ್ಯಗಳು ನೀನು ಮಾಡ್ತಾ ಹೋದ್ರೆ, holy things, ಪರಿಶುದ್ಧ ವಿಷಯಗಳನ್ನು ಮಾಡ್ತಾ ಹೋಗಿದ್ರೆ, not taking bribe, ಯಾವುದೇ ಲಂಚ ತೆಗೆದುಕೊಳ್ಳದೆ, not to kill anybody, ಯಾರನ್ನು ಸಾಯಿಸದೆ, not to do any wrong things to others, ಇತರಕ್ಕೆ ತಪ್ಪಾಗಿರುವಂತ ವಿಷಯಗಳನ್ನು ಮಾಡದೆ, keep your hands holy, then I tell you, your hands will receive amazing gifts. ನೀವು ನಿನ್ನ ಕೈಗಳನ್ನು ಸ್ವಚ್ಛವಾಗಿ ದೇವರಲ್ಲಿ ಕಾಪಾಡಿಕೊಳ್ತಾ ಬಂದ್ರೆ ನೀನು ಅದ್ಭುತವಾಗಿರುವಂತ ವಿಷಯಗಳನ್ನು, ದೇವರ ವಿಷಯಗಳನ್ನು, ವರಗಳನ್ನು ಹೊಂದಿಕೊಳ್ಳುತ್ತಿ. Because God used every believer their hands. ಯಾಕಂದ್ರೆ ವಿಶ್ವಾಸಿಯ ಪ್ರತಿ ಕೈಗಳನ್ನು ದೇವರು ಉಪಯೋಗಿಸಬೇಕಂತಿದ್ದಾರೆ. That's what Paul said, lift up your hand and worship the Lord. ಅದಕ್ಕೆ ಪೌಲನು ಹೇಳ್ತಾನೆ, ನಿಮ್ಮ ಪರಿಶುದ್ಧ ಕೈಗಳನ್ನು ಎತ್ತಿ ದೇವರನ್ನು ಆರಾಧಿಸಿರಿ. Lift up your holy hands, ನಿಮ್ಮ ಪರಿಶುದ್ಧ ಕೈಗಳನ್ನೆತ್ತಿ ಕರ್ತನನ್ನು ಆರಾಧಿಸಿರಿ. not unclean hands. ಅಪರಿಶುದ್ಧ ಕೈಗಳಲ್ಲ. Amen. ಆಮೆನ್. We must maintain our hands holy. ನಮ್ಮ ಕೈಗಳನ್ನು ಪರಿಶುದ್ಧವಾಗಿ ಮೇಂಟೈನ್ ಮಾಡಬೇಕು. God uses you only through your hands. ನಿನ್ನ ಕೈಗಳಿಂದನೇ ದೇವರು ನಿನ್ನನ್ನು ಉಪಯೋಗಿಸ್ತಾನೆ.
said, look up to your hands ನಿನ್ನ ಕೈಗಳನ್ನು ನೋಡಿಕೊಳ್ಳ್ರಿ and say that this is a miracle hands. ನೀನು ಹೇಳ್ಬೇಕು ಇವು ಅದ್ಭುತ ಮಾಡುವಂತ ಕೈಗಳೆಂದು. ಆಮೆನ್. These my hands receive the amazing gifts. ಈ ಒಂದು ನನ್ನ ಕೈಗಳು ಅದ್ಭುತವಾಗಿರುವಂತ ದೇವರ ವರಗಳನ್ನು ಹೊಂದಿಕೊಂಡಿದೆ. Hallelujah. Hallelujah. If God wanted to prove through you, I tell you, through your hands only God has to do miracles. ದೇವರು ರುಜುಪಡಿಸಬೇಕಂದ್ರೆ ಇನ್ನ ಕೈಗಿಲಿಂದನೇ ಆತನು ಕಾರ್ಯ ಮಾಡುತ್ತಾನೆ. Hallelujah. Hallelujah. Sometimes you cannot believe your hands, but God believe your hands. ಕೆಲವು ಸತಿ ನಿನ್ನ ಕೈಗಳು ನೀನು ನಂಬುವುದಕ್ಕಾಗಲ್ಲ, ದೇವರು ನಂಬುತ್ತಾನೆ. ಆಮೆನ್. Look at your hands, say that I believe my hands. ನೀನು ಹೇಳ್ರಿ ನಿನ್ನ ಕೈಗಳು ನೋಡಿ ನಾನು ನನ್ನ ಕೈಗಳು ನಂಬುತ್ತೇನೆ. ಆಮೆನ್. ಆಮೆನ್. Because Holy Ghost believe, you to also believe. ಪವಿತ್ರಾತ್ಮ ದೇವರು ನಿನ್ನನ್ನು ನಂಬುತ್ತಾ ಇದ್ದಾರೆ, ನಿನ್ನ ಹಸ್ತಗಳು ನೀನು ನಂಬಬೇಕು. Amen. ಆಮೆನ್. Because Holy Ghost dwells in you. ಪವಿತ್ರಾತ್ಮ ನಿಮ್ಮಲ್ಲಿ ನೆಲೆಗೊಂಡಿದ್ದಾರೆ. So that become Holy Ghost hands. ಅವು ನಿನ್ನ ಕೈಗಳಲ್ಲ, ಈಗ ಪವಿತ್ರಾತ್ಮನ ಕೈಗಳಾಗಿರ್ತವೆ. Your eyes become Holy Ghost eyes. ಪವಿತ್ರಾತ್ಮ ನಿನ್ನ ಕಣ್ಣುಗಳು ಪವಿತ್ರಾತ್ಮನ ಕಣ್ಣುಗಳಾಗುತ್ತವೆ. Your mouth become Holy Ghost mouth. ನಿನ್ನ ಬಾಯಿ ಪವಿತ್ರಾತ್ಮನ ಬಾಯಿ ಆಗುತ್ತದೆ. That's what he came and dwell in you. You want to see through you. ಆತನು ನಿನ್ನಲ್ಲಿ ಬಂದಿದ್ದು ನಿನ್ನಿಂದ ನೋಡುವುದಕ್ಕೆ, You want to speak through you. ನಿನ್ನಿಂದ ನೋಡುವುದಕ್ಕೆ ವಿಷಯಗಳನ್ನು You want ಬಂದಿದ್ದಾನೆ. to touch through you. ನಿನ್ನಿಂದ ಮುಟ್ಟುವುದಕ್ಕೆ ಆತ ನಿನ್ನಲ್ಲಿ ಬಂದಿದ್ದಾನೆ. Amen. ಆಮೆನ್. I tell you, if I preach long sermon also, nobody believes. ಅನೇಕರು ನಂಬುವುದಿಲ್ಲ. But when Holy Ghost speak through me, people will believe. ಸ್ವಂತವಾಗಿ ಸಭಾಪಾಲಕರೇ ಮಾತನಾಡಿದ್ರೆ ಯಾರು ನಂಬಕ್ಕಾಗಲ್ಲ. ಆದ್ರೆ ಪವಿತ್ರಾತ್ಮ ದೇವರು ಮಾತನಾಡುವಾಗ ನಂಬುವುದಕ್ಕೆ That's what ಆಗುತ್ತದೆ. whenever I come here, I told Holy Spirit, you only speak through me. ಅದಕ್ಕೆ ಇಲ್ಲಿಗೆ ಬರುವಾಗ ಪವಿತ್ರಾತ್ಮನೇ ನೀನೇ ಮಾತನಾಡು, ನೀನೇ ಸ್ವಾಧೀನಪಡಿಸಿಕೊ. Because he speaks only, people listen. ಅವ್ರು ಪವಿತ್ರಾತ್ಮನ ಮಾತನಾಡುವಾಗ ಜನರು ಕೇಳುವುದಕ್ಕೆ Otherwise they will misunderstood. ಇಲ್ಲದಿದ್ರೆ ಮನಸ್ತಾಪನ ಮಾಡಿಕೊಳ್ಳುತ್ತಾರೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್. That's what when you speak, you only will take the blame also. ಒಂದು ವೇಳೆ ನೀನು ಮಾತನಾಡುವಾಗ ನಿನ್ನ ಮೇಲೆ ನಿಂದೆಗಳು ಕೂಡ ಬರ್ತಾ ಇರ್ತವೆ. Hallelujah. Hallelujah. That time I am free. ಆತನಿಗೆ ಒಪ್ಪಿಸುವಾಗ ಫ್ರೀ ಆಗಿರುತ್ತಾರೆ. He only speaks, he only take the glory. ಆತನೇ ಮಾತನಾಡ್ತಾನೆ, ಆತನೇ ಮಹಿಮೆ ಹೊಂದಿಕೊಳ್ಳುತ್ತಾನೆ. Amen. ಆಮೆನ್. I tell you, when you are invited Holy Ghost in you, I tell you, you will take the responsibility of your work. ನೀನು ಪವಿತ್ರಾತ್ಮ ದೇವರನ್ನು ಸ್ವೀಕಾರ ಮಾಡಿಕೊಂಡಿರುವಾಗ, ಆತನ ಮೇಲೆ ಹಾತುಕೊಳ್ಳುವಾಗ ಆತನೇ ಬಾಧ್ಯತೆ ತೆಗೆದುಕೊಳ್ಳುತ್ತಾನೆ. When signs and wonders has taken place, ಅದ್ಭುತ ಮಹತ್ ಕಾರ್ಯಗಳು ಜರುಗಿಸಲ್ಪಡ್ತಾ ಇರುವಾಗ 14th word said, 14ನೇ ವಚನ ಹೇಳುತ್ತದೆ, many were added to the Lord. ಕರ್ತನಲ್ಲಿ ಬಹಳಷ್ಟು ಜನರು ಬಂದು ಸೇರಿದರು. Multitude, both men and women, come to the Lord. ಸ್ತ್ರೀಯರು ಪುರುಷರು ಬಂದು ಕರ್ತನಲ್ಲಿ ಸೇರಿದರು. Amen. ಆಮೆನ್. Bible says in 15th verse, 15ನೇ ವಚನದಲ್ಲಿ they brought forth sick people in the streets. ಬೀದಿಗಳಲ್ಲಿ ರೋಗಿಗಳನ್ನು ಕೂಡ ಅವ್ರು ತೆಗೆದುಕೊಂಡು ಬಂದಿದ್ದಾರೆ. They laid beds on the streets. ಆ ಹಾಸಿಗೆ ಮೇಲೆ ಅವರು ಮಲಗಿಸಿ ದಾರಿಗಳಲ್ಲೇ ರೋಗಿಗಳನ್ನಿಟ್ಟಿದ್ದಾರೆ. Amen. When Philip came, some miracles taken place. ಫಿಲಿಪ್ಪನು ಬಂದಾಗ ಕೆಲವು ಅದ್ಭುತಗಳಾಗಿದೆ. Demons left their bodies. ದೆವ್ವಗಳು, Some lame walked. ದೆವ್ವಗಳು ಬಿಟ್ಟು ಹೋಗಿದೆ, ಕುಂಟರು ಪಾರ್ಶ್ವರು ನಡೆದಾರೆ, ಇಂಥವಾಗಿದೆ. But when these apostles came, ಈಗ ಅಪೊಸ್ತಲರು ಬಂದು ನಿಂತಿರುವಾಗ sick people they brought to the streets. They put the beds on the streets. ಆ ಬೀದಿಗಳಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ರೋಗಿಗಳನ್ನ ತೆಗೆದುಕೊಂಡು ಹಾಸಿಗೆಗಳು ಅಲ್ಲೇ ಹಾಕಿ ಅವ್ರನ್ನ ಮಲಗಿಸ್ತಾ ಇದ್ರು. At least shadow of the Peter will pass by. ಪೇತ್ರನ ನೆರಳಾದ್ರೂ ಬಿದ್ದು ಇವರು ಗುಣ ಹೊಂದಬಹುದು ಅಂತೇ ನಂಬುತ್ತಾ ಇದ್ರು. When Peter's shadow fall upon the sick, everybody healed. ಪೇತ್ರನ ನೆರಳು ಯಾರ್ಯಾರ ಮೇಲೆ ಬಿದ್ದಿದ್ದು ಅವರೆಲ್ಲರೂ ಕೂಡ ಗುಣ ಹೊಂದಿದ್ದಾರೆ. Even is not laid hands also. ಆತನ ಕೈಗಳು ಕೂಡ ಇಟ್ಲಿಲ್ಲ. Amen. Amen. Hallelujah. Hallelujah. Here we see the extra grace with the Peter. ಇಲ್ಲಿ ಪೇತ್ರನಲ್ಲಿ ಪ್ರತ್ಯೇಕವಾಗಿರುವಂತ ಕೃಪೆಯನ್ನು ನಾವು ನೋಡುತ್ತೇವೆ. Peter has a supernatural grace. ಪೇತ್ರನಕ್ಕೆ ಅಸಾಧಾರಣವಾಗಿರುವಂತ ದೇವರ ಕೃಪೆ ಇತ್ತು. When his shadow fell on the people, ಜನರ ಮೇಲೆ ಪೇತ್ರನ ನೆರಳು ಬಿದ್ದಿರುವಾಗ they were all healed. ಅವರೆಲ್ಲರೂ ಗುಣ ಹೊಂದಿದ್ದಾರೆ. Amen. ಆಮೆನ್. Hallelujah. Hallelujah. As we grow in the Lord, ನಾವು ಕರ್ತನಲ್ಲಿ ಬೆಳೆಯುತ್ತಾ ಇರುವಾಗ, as we make fellowship with the Lord more, ಕರ್ತನಲ್ಲಿ ಹೆಚ್ಚು ಸಹವಾಸವನ್ನು ನಾವು ಮಾಡುತ್ತಾ ಇರುವಾಗ, when we become one with the Holy Ghost, ಕರ್ತನೊಂದಿಗೆ ಒಂದಾಗಿ ನಾವು ಜೀವಿಸ್ತಾ ಇರುವಾಗ these signs and miracles will take place. ಈ ಅದ್ಭುತ ಆಶ್ಚರ್ಯ ಕಾರ್ಯಗಳು ಆಗುತ್ತವೆ. Amen. ಆಮೆನ್. Hallelujah. Hallelujah. I love the works of apostles, what they did. ಅಪೊಸ್ತಲರು ಮಾಡಿರುವಂತ ಕೆಲಸಗಳನ್ನು ಬಹಳಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಪಾಸ್ಟರ್ ಹೇಳ್ತಾ Even ಇದ್ದಾರೆ. Charles Finney, ಚಾರ್ಲ್ಸ್ ಫೆನ್ನಿ ಅನ್ನುವಂತ ದೈವ he's an ಮನುಷ್ಯ, American
missionary. ಆತನ ಅಮೆರಿಕ ಮಿಷನರಿ. He was always having connection with the Holy Spirit. ಯಾವಾಗಲೂ ಪವಿತ್ರಾತ್ಮನೊಂದಿಗೆ ಸಹವಾಸದಲ್ಲಿ ಇದ್ದನು ಆತನು. Always speaking in tongues. ಯಾವಾಗಲೂ ಆತ್ಮ ಭಾಷೆಯಲ್ಲಿ ಮಾತನಾಡುತ್ತಿದ್ದನು. Once he was traveling by train. ಆತನು ಟ್ರೈನ್ ದಲ್ಲಿ ಪ್ರಯಾಣವಾಗಿ ಹೋಗ್ತಾ ಇರುವಾಗ Something happened to the train. The repair was going on in some village. ಒಂದು ವಿಲೇಜ್ ನಲ್ಲಿ ಟ್ರೈನ್ ನಿಲ್ಲಿಸಲ್ಪಟ್ಟಿದೆ, ಯಾವುದೋ ರಿಪೇರ್ ಇದೆ ಅಂತ ನಿಲ್ಲಿಸಿದ್ದಾರೆ. He got down from there. ಅಲ್ಲಿ ಆತನು ಇಳಿದಿದ್ದಾನೆ ರೈಲ್ವೆ ಸ್ಟೇಷನ್ And he knelt down and praying. ಆತನು ಅಲ್ಲಿ ಮೊಣಗಾಲಿರಿ ಪ್ರಾರ್ಥನೆ ಮಾಡುವುದಕ್ಕೆ, Because they are taking some time to repair the train. ಟ್ರೈನ್ ರಿಪೇರ್ ಮಾಡುವುದಕ್ಕೆ ಆ ದಿವಸಗಳಲ್ಲಿ ಟೈಮ್ ಹಿಡಿತದೆ ಅಂತ ಇಟ್ಟಿದ್ದಾರೆ. So when he was praying, all the village people came to Charles Finney. ಆತನು ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಸ್ಥಳದಲ್ಲಿ ಮೊಣಗಾಲೂರಿ ವಿಲೇಜ್ ಹಳ್ಳಿ ಜನರೆಲ್ಲರೂ ಕೂಡ ಅಲ್ಲಿಗೆ ಬಂದು They ಸೇರಿದರು. were crying and asking what I should do to receive Jesus Christ. ಅಲ್ಲಿ ಬಂದವರು ಹೇಳ್ತಾ ಇದ್ರೆ ನಾನೇನ್ ಮಾಡಲಿ ಯೇಸುವನ್ನು ಅಂಗೀಕಾರ ಮಾಡುವುದಕ್ಕೆ ಅಂತ ಹೇಳಿದ್ರು. So much repentance, so much conviction has taken place. ಅಲ್ಲಿ ಬಹಳಷ್ಟು ದೊಡ್ಡ ಬದಲಾವಣೆ ಆತ್ಮದೇವರ ಕಾರ್ಯವಲ್ಲಿ ಕಾಣಿಸಲ್ಪಟ್ಟಿದೆ. Because I studied all these missionaries, I tell you, I came to do the work of the Lord. ಇವೆಲ್ಲ ಇತಿಹಾಸಗಳನ್ನು ಎಲ್ಲರದ್ದು ಕೇಳಿರುವಾಗ ನಾನು ಕೂಡ ದೇವರ ಪರಿಚರ್ಯ ಮಿಷನ್ ವರ್ಕ್ ಮಾಡಬೇಕಂತಾನೆ ಬಂದಿದ್ದಾರೆ. I tell you, there are so much sacrifice to the Lord. ಅವರು ಕರ್ತನಿಗೆ ಬಹಳಷ್ಟು ಸಮರ್ಪಣೆ ಮಾಡಿಕೊಂಡಿದ್ದಾರೆ. They brought many people unto the Lord. ಕರ್ತನಲ್ಲಿ ಅನೇಕರನ್ನು ತೆಗೆದುಕೊಂಡು ಬಂದಿದ್ದಾರೆ. We too also can do it. ನಾವು ಕೂಡ ಅದನ್ನು ಮಾಡುವುದಕ್ಕೆ ಆಗುತ್ತದೆ. We have more comforts than what they had. ಅವರಿಗೆ ಇರುವಂತ ಕಂಫರ್ಟ್ಸ್ ಅಂತ ನಮಗೆ ಅವರಿಗೆ ಆ ದಿವಸದಲ್ಲಿ ಕಂಫರ್ಟ್ಸ್ ಅಷ್ಟು ಅನುಕೂಲತೆಗಳಿಲ್ಲ, ಆದ್ರೆ ನಮಗೆ ಈಗ ಎಲ್ಲ ಅನುಕೂಲತೆಗಳಿದೆ. But we become ಆದ್ರೆ lazy. ನಾವು ಸೋಮಾರಿಗಳಾಗಿದ್ದೇವೆ. We are not thankful to the Lord. ಕರ್ತನಿಗೆ ಕೃತಜ್ಞತಾ ಭಾವದಿಂದ ಇಲ್ಲ. We don't know the work of the Lord. ನಮಗೂ ಕರ್ತನ ಕಾರ್ಯವು ಗೊತ್ತಾಗುತ್ತಾ We ಇಲ್ಲ. are not understanding the scriptures. ವಾಕ್ಯಗಳನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. We are not understanding why we invite the Holy Ghost in our ಪವಿತ್ರ ಆತ್ಮ lives. ದೇವರನ್ನು ನಮ್ಮ ಜೀವನದಲ್ಲಿ ಯಾಕೆ ಸ್ವೀಕಾರ ಮಾಡಿದೀವೋ, Why ಅನುಮತಿ such a ಕೊಟ್ಟಿದೀವೋ great ಗೊತ್ತಿಲ್ಲ. God left heaven and came and dwelling in us. ಅಷ್ಟು ದೊಡ್ಡ ದೇವರು ಪರಲೋಕವನ್ನು ಬಿಟ್ಟು ನಮ್ಮಲ್ಲೇ ಬಂದು ಎದಕ್ಕೆ ವಾಸ ಮಾಡ್ತಾ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀನು ಊಟ ಮಾಡ್ತಾ ಇದ್ರೆ ನೋಡಕ್ಕ, ನೀನು ಚಕ್ಕರ್ ಆಡ್ತಾ ಇದ್ರೆ ನೋಡಕ್ಕ, ನೀನು ಮಾಡಿದ ಎಲ್ಲ ಸುಳ್ಳು ಎಲ್ಲ ತಾಳಿದ್ರೆ ನೋಡಕ್ಕೆ ಬರ್ಲಿಲ್ಲ, ಆತ ನಿನ್ನೊಳಗೆ ಬಂದು ವಾಸ ಮಾಡ್ತಾ ಇಲ್ಲ. ನೀನು ಒಳಗೆ ಬಂದು ನೀನು ಊಟ ಮಾಡ್ತಾ ಇದ್ರೆ, ಚೈನಿ ಚೆಕ್ಕಸ್ ಆಡ್ತಾ ಇದ್ರೆ, ಇಲ್ಲ ಅಂದ್ರೆ ಏನನ್ನ ಸುಳ್ಳು ಹೇಳ್ಕೊಂತ ತಿರುಗಾಡ್ತಾ ಇದ್ರೆ ಅದಕ್ಕಾಗಿ ನೋಡುವುದಕ್ಕೆ ಬಂದಿಲ್ಲ ಆತನು. He came in you to use you. ಆತ ನಿನ್ನಲ್ಲಿ ಬಂದಿದ್ದು ನಿನ್ನನ್ನು ಉಪಯೋಗಿಸುವುದಕ್ಕಾಗಿ ಬಂದಿದ್ದಾನೆ. Whatever life we may be living today, ಈ ದಿನ ಎಂತ ಜೀವನ ನೀನು ಜೀವಿಸ್ತಾ ಇರಬಹುದು. because he dwell in you, your life, your body, your everything will be changed. ಆತ ನಿನ್ನಲ್ಲಿ ವಾಸ ಮಾಡೋದ್ರಿಂದ ಎಲ್ಲ ನಿನ್ನ ಜೀವನ, ನಿನ್ನ ವಿಷಯಗಳು ಎಲ್ಲ ಕೂಡ ಬದಲಾಯಿಸಲ್ಪಡ್ತವೆ. Amen. ಆಮೆನ್. When you lay hands upon the motor, that will give a long time. ನೀನು ಒಂದು ಮೋಟರ್ ಮೇಲೆ, ಯಾವುದೇ ಮೋಟರ್ ಮೇಲೆ ಕೈ ಇಟ್ಟಿದ್ರೆ ಆ ಮೋಟರ್ ಬಹಳಷ್ಟು ಕೆಟ್ಟೋಗದೆ ಬಹಳಷ್ಟು ವರ್ಷಗಳು ಕೆಲಸ ಮಾಡುತ್ತದೆ. Amen. ಆಮೆನ್. Because we lay hands, that is through the power of the Holy Ghost. When we lay hands, it will give long run. ಅದು ಬಹಳಷ್ಟು ದಿವಸಗಳು ಅವರು ವ್ಯಾರಂಟಿ ಕೊಡ್ತಾರಲ್ಲ, ಅದಕ್ಕಿಂತ ವರ್ಷಗಳೆಲ್ಲ ಅದು ಕೆಲಸ ಮಾಡುವಂತೆ ನಿನ್ನ ಕೈಗಳಿಡುವಾಗ ಆಶೀರ್ವದಿಸಲ್ಪಟ್ಟಿರುವ ಕೈಗಳಿಂದ ಅದು ಕೆಲಸ ಮಾಡುತ್ತದೆ. In my house, borewell pump is there. ಮನೆಯಲ್ಲಿ ಸಭಾಪಾಲಕರ ಮನೆಯಲ್ಲಿ ಬೋರ್ವೆಲ್ ಪಂಪ್ ಇದೆ. I brought 2003. 2003ನಲ್ಲಿ ತಗೊಂಡು ಬಂದಾರೆ ಆ ಪಂಪ್ ಮೋಟರ್. From up to now, it is running only. ಅದು ಹಂಗೆ ನಡೆಸಲ್ಪಡ್ತಾನೆ ಇದೆ. That is borewell, that all salt water. ಅದೆಲ್ಲ ಉಪ್ಪು ನೀರಲ್ಲಿ ಇರೋದು ವಿಲೇಜ್. But whenever that something problem, I lay hands and pray. ಅದು ಏನಾದ್ರೂ ಪ್ರಾಬ್ಲಮ್ ಆದ್ರೆ ಕೈ ಇಟ್ಟು ಮತ್ತೆ ಪ್ರಾರ್ಥಿಸ್ತಾರೆ. Because I tell you, Holy Ghost living in us, when we lay hands, that will run. ನೀನು ಪವಿತ್ರಾತ್ಮ ದೇವರು ನಮ್ಮಲ್ಲಿ ಇರುವುದರಿಂದ ಕೈಗಳಿಟ್ಟಿದ್ರೆ ಆತನಲ್ಲಿ ಕಾರ್ಯ ಮಾಡ್ತಾನೆ, ಕೆಲಸ When he ಮಾಡ್ತಾನೆ. come and dwell in you, how he cannot use you? ಆತನು ಬಂದು ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ರೆ ಯಾಕೆ ಆತನು ನಮ್ಮನ್ನು ಉಪಯೋಗಿಸುವುದಿಲ್ಲ? Hallelujah. ಹಲ್ಲೆಲೂಯಾ. So when we lay hands, that pump is working. How can when he come inside of us, we will not be used by God? ನಾವು ಕೈಗಳಿಟ್ಟಿದ್ರೆ ಆ ಬೋರ್ವೆಲ್ ಪಂಪ್ ಕೆಲಸ ಮಾಡುವಂತೆ ಆತನು ಮಾಡಿದ್ದಾನಂದ್ರೆ ಆತನು ನಮ್ಮಲ್ಲಿ ಬಂದು ವಾಸ ಮಾಡ್ತಾ ಇದ್ರೆ ಯಾಕೆ ನಮ್ಮನ್ನು ದೊಡ್ಡದಾಗಿ ಉಪಯೋಗಿಸುವುದಿಲ್ಲ? You are not believing, that's all. ನೀವು ನಂಬುತ್ತಾ ಇಲ್ಲ, ಅಷ್ಟೇ ಆಗಿದೆ. If you believe, you will see the life of God manifestation. ನೀನು ನಂಬುವಾಗ ದೇವರ ಜೀವನ ಪ್ರತ್ಯಕ್ಷವಾಗುವುದು ನೀನು ನೋಡ್ತೀಯಾ? To whom he believing is not dead, he is alive. ನಾವು ನಂಬುವ ದೇವರು ಮರಣ ಹೊಂದಿರುವಂತ ಸತ್ತೋಗಿರುವಂತ ದೇವರಲ್ಲ, ಆತನು ಸಜೀವನು. He changed the lives. ಆತನು ಜೀವನಗಳನ್ನು ಬದಲಾಯಿಸುವ ಆತನು. Amen. Amen. Look inside, who is dwelling in you? ನಿನ್ನ ಒಳಗೆ ವಾಸ ಮಾಡುವ ಆತನು ದೃಷ್ಟಿಸಿ ನೋಡ್ರಿ. Look inside. ನೀನು ಯಾರನ್ನು ಆಹ್ವಾನ ಮಾಡಿದ್ಯೋ ಆತನು ನೋಡು. He is not an ordinary person. ಆತನು ಸಾಧಾರಣ ವ್ಯಕ್ತಿ ಅಲ್ಲ. He is not like a P1
dwelling in you. Whenever asking you something, he will come and help you. ಆತನು ವಾಚ್ಮೆನ್ ಪಿಯೋನೆಲ್ಲ ಕೆಲಸಗಾರನೆಲ್ಲ ನೀನು ಏನೇನು ಹೇಳಿದಾಗ ಬಂದು ಆತನ ಕೆಲಸ ಮಾಡಿ ಹೋಗಕ್ಕೆ. Because the Bible says he's a helper, like a peon, he will come and help you whenever, whatever you work tell. ಆತನು ಸಹಾಯಕರ್ತನಂತಿರುವಾಗ ಬಹಳ ಜನರು ಏನು ಕಷ್ಟ ಬಂದಾಗ ಏನು ಸಹಾಯ ಮಾಡಿ ಹೋಗ್ಬಿಡ್ತಾನೆ ಅನ್ಕೊಂತಾರೆ. He is not peon, he is not helper, he is a God of heaven and earth. ಆತನೇನೋ ಹೆಲ್ಪರೋ ವಾಚ್ಮೆನೋ ಪಿಯೋನೋ ಅಲ್ಲ, ನಿನಗೆ ಆಕಾಶಕ್ಕೆ ಭೂಮಿಗೆ ಯಜಮಾನನಾಗಿರುವಂತ ದೇವರ. When worship she prayed that spiritual eyes be opened. ಅದಕ್ಕಾಗಿ ಸಭಾಪಾಲಕರು ಆರಾಧನೆ ಮಾಡ್ತಾ ಇರುವಾಗ ನಿಮ್ಮ ಆತ್ಮ ಕಣ್ಣುಗಳು ಆ ಪೊರೆಗಳು ಇಳಿದು ಬರಲಿ ಅಂತ ಕೇಳಿ. When spiritual eyes opened only then you will able to see who is in you. ಆತ್ಮೀಯ ಪೊರೆಗಳಿರ್ತವ ತೆಗೆದು ಹಾಕಲ್ಪಟ್ಟಿದ್ದಾಗಲೇ ನಿನಗೆ ಎಲ್ಲ ಶಾರೀರಿಕ ಪೊರೆಗಳಿರ್ತವ ತೆಗೆದು ಹಾಕಲ್ಪಟ್ಟಿದ್ದಾಗೆ ನೀನು ನೋಡುವುದಕ್ಕೆ ಗಮನಿಸಬೇಕಾಗುತ್ತದೆ. Holy Ghost, I tell you, you are not ordinary person. ಪವಿತ್ರಾತ್ಮ ದೇವರು ನಿನ್ನಲ್ಲಿ ಇರುವುದರಿಂದ ನೀನು ಸಾಧಾರಣ ವ್ಯಕ್ತಿ ಅಲ್ಲ. Your words is not ordinary. ನಿನ್ನ ಒಂದು ಕಾರ್ಯಗಳು ಸಾಧಾರಣವಲ್ಲ. Your hands is not ordinary. ನಿನ್ನ ಕೈಗಳು ಸಾಧಾರಣವಾಗಿಲ್ಲ. You are a supernatural man. ನೀನು ಅಸಾಧಾರಣ ವ್ಯಕ್ತಿಯಾಗಿದ್ದೀಯ. Because Jesus dwells inside of you. ಯೇಸು ನಿನ್ನಲ್ಲಿ ನೆಲೆಗೊಂಡಿದ್ದರಿಂದ I tell you, make use of him. ಆತನ್ನು ನೀನು ಉಪಯೋಗಿಸಿಕೊಂಡು ಆತನ ಸಂಗಡ allow him to lay hands through you. ನಿನ್ನಿಂದ ಆತನು ಕೈಗಳಿಡುವಂತೆ ನೀನು ಆತನಿಗೆ ಅನುಮತಿ allow ಕೊಡು. him to speak through you. ನಿನ್ನ ಸಂಗಡ ನಿನ್ನಿಂದ ಆತನು ಮಾತನಾಡುವಂತೆ ಆತನಿಗೆ ಅನುಮತಿ ಕೊಡು. When he speaks, people will convict. ಆತನು ಮಾತನಾಡುವಾಗ ಜನರು ಕನ್ವಿಕ್ಟ್ ಆಗ್ತಾರೆ, ಬದಲಾಯಿಸಲ್ಪಡ್ತಾರೆ, ಒಪ್ಪಿಸಲ್ಪಡ್ತಾರೆ. Hallelujah. Recently I shared the gospel to Johnson. ಜಾನ್ಸನ್ಗೆ ಸಭಾಪಾಲಕರು ರೀಸೆಂಟ್ ಆಗಿ ಸುವಾರ್ತೆ ಸಾರಿದ್ದಾರೆ. I am sharing the word of God. ದೇವರ ವಾಕ್ಯವನ್ನು ಸಾರಿದ್ದಾರೆ. He is not able to see my face. ಆತನು ಆ ಸಮಯದಲ್ಲಿ ಪಾಸ್ಟರ್ ಮುಖ ನೋಡುವುದಕ್ಕೆ ಆಗಲಿಲ್ಲ ಅಂತ ಹೇಳಿದ್ರು. His eyes were burning. ಆತನ ಕಣ್ಣುಗಳು ಉರಿತಾ ಇತ್ತು. But I never left. I preached the word. ಆದರೆ ಕೂಡ ಬಿಟ್ಟು ಕೊಟ್ಟಿಲ್ಲ, ಹಂಗೆ ಬಿಡದೆ ಸುವಾರ್ತೆ ಹಂಗೆ ಹೇಳಿದ್ದಾರೆ ವಾಕ್ಯವನ್ನು. He is not able to listen, but I shared the gospel. ಆತನು ಕೇಳುವುದಕ್ಕೆ ಆಗ್ತಾ ಇಲ್ಲ, ಆದರೂ ಕೂಡ ಹಂಗೆ I laid hands. ಕೈಗಳಿಟ್ಟಿದ್ದಾರೆ. And led him in confession. ಆ ಒಂದು ವಾಕ್ಯದ ಅರಿಕೆದಿಂದ ಆಯ್ಕೆ ಮಾಡಿಸಿದ್ದಾರೆ. After he went from here, ಆತನು ಇಲ್ಲಿಂದ ಹೋಗಿದಾಗ he said, my heart was overflowed joy. ಆತನ ಹೃದಯವು ಆನಂದದಿಂದ ಏನೋ ಎಲ್ಲ ಕೂಡ ಬಾರ ಹೋಗಿದಂಗೆ ಆತನಿಗೆ ಆನಂದ ತುಂಬಿಸಲ್ಪಟ್ಟಿತು. Because Lord Jesus entered in him. ಯಾಕಂದ್ರೆ ಕರ್ತನಾದ ಯೇಸು ಆತನಲ್ಲಿ ಪ್ರವೇಶಿಸಿದ್ದಾನೆ. It is not because of me, because Lord Jesus Christ, he was filled with joy of the Lord. ಏನೋ ಸಭಾಪಾಲಕರಿಂದಲ್ಲ, ಅಲ್ಲಿ ಯೇಸು ಕ್ರಿಸ್ತನ ಸುವಾರ್ತೆ ಆತನು ಇಂಟರ್ಫಿಯರ್ ಆಗಿ ಆತನಿಗೆ ಆನಂದವನ್ನು ಕೊಟ್ಟಿದ್ದಾರೆ. Because of Jesus only our lives changed. ಯೇಸು ಕ್ರಿಸ್ತನಿಂದಲೇ ನಮ್ಮ ಜೀವನಗಳು ಬದಲಾಯಿಸಲ್ಪಡುತ್ತವೆ. Because of life of Jesus Christ we are something today. ಯೇಸು ಕ್ರಿಸ್ತನ ಜೀವದಿಂದಲೇ ನಾವೀಗ ದೇವರನ್ನು ಸೇವಿಸ್ತಾ ಇದ್ದೀವಿ. That's what I tell you, look inside and walk according to his will. ಅದಕ್ಕಾಗಿ ಒಳಗಡೆ ನಿಮ್ಮನ್ನು ನೋಡಿಕೊಂಡು ಆ ಅಂತರಂಗ ಆತ್ಮೀಯ ವಿಷಯಗಳಿಂದ ನೀವು ನಡೆಯಿರಿ. When God used Peter, when God used John, when God used Paul, he can use you also. ಪೇತ್ರನು, ಯೋಹಾನನು, ಯಾಕೋಬನು, ಫಿಲಿಪ್ಪನ ಎಲ್ಲರನ್ನು ಉಪಯೋಗಿಸುವಂತೆ ದೇವರು, ಪೌಲನು ಉಪಯೋಗಿಸುವಂತೆ ದೇವರು ನಿನ್ನನ್ನು ಕೂಡ ಉಪಯೋಗಿಸ್ತಾನೆ. 3 times Peter told that I don't know Jesus, he said. 3 ಸತಿ ಪೇತ್ರನು ಹೇಳಿದ್ದಾನೆ, ಯೇಸು ಯಾರೋ ನನಗೆ ಗೊತ್ತಿಲ್ಲ, ಯೇಸು ಯಾರೋ ನನಗೆ ಗೊತ್ತಿಲ್ಲ ಅಂತ 3 ಸತಿ. 3 times he spoke lie. 3 ಸತಿ ಯೇಸುವಿನ ಕೂತು ಸುಳ್ಳು ಹೇಳಿದ್ದಾನೆ, ನನಗೆ ಗೊತ್ತಿಲ್ಲ ಎಂದು. But I tell you, still God used. ಆದ್ರೆ ಕೂಡ ಪವಿತ್ರಾತ್ಮನ ದೇವರು ಬಂದಿರುವಾಗ ಪವಿತ್ರಾತ್ಮ ದೇವರು people are only they're expecting shadow of Peter to fell upon their sick bodies. They were healed, Bible says. ಆದ್ರೆ ಆದ ನಂತರ ಆತನ ನೆರಳು ಬಿದ್ದಿದ್ದಾಗ ಕೂಡ ಜನರು ಗುಣ ಹೊಂದುವಂತೆ ದೇವರು ಉಪಯೋಗಿಸಿಕೊಂಡಿದ್ದಾನೆ. I tell you, when God able to use Peter, he can able to use you also. ಪೇತ್ರನು ಉಪಯೋಗಿಸಿದ್ದಾನೆ ಅಂದ್ರೆ ದೇವರು ನಿಮ್ಮನ್ನು ಕೂಡ ಉಪಯೋಗಿಸ್ತಾನೆ. Amen. When God able to make use of me, he can able to use you also. ಸಭಾಪಾಲಕರನ್ನು ದೇವರು ಉಪಯೋಗಿಸ್ತಾ ಇದ್ದಾರೆ ಅಂದ್ರೆ ನಿನ್ನನ್ನು ಕೂಡ ಉಪಯೋಗಿಸ್ತಾನೆ. Because you are more better than me. ಯಾಕಂದ್ರೆ ಸಭಾಪಾಲಕರಿಗಿಂತ ಇನ್ನ ನೀವು ಉತ್ತಮವಾದವರು. Because you are educated. ಯಾಕಂದ್ರೆ ಇನ್ನು ನೀವು ವಿದ್ಯಾಭ್ಯಾಸ ಹೊಂದಿದ್ದವರು, ಚೆನ್ನಾಗಿ ಓದಿದವರು. You have some knowledge. ನಿಮ್ಗೂ ಬಹಳಷ್ಟು ಲೋಕದ ಜ್ಞಾನವೂ ಕೂಡ ಇದೆ. When I don't have a knowledge, that time I accepted Christ. ಜ್ಞಾನವು ಅಷ್ಟು ಗೊತ್ತಿಲ್ಲ, ದೇವರ ವಿಷಯಗಳು ಗೊತ್ತಿಲ್ಲ, ಯಾವುದೇ ಅಂತ ಸಮಯದಲ್ಲಿ ಯೇಸುವನ್ನು ಅಂಗೀಕಾರ ಮಾಡಿಕೊಂಡೆ. Why Jesus chosen me? Sometimes when I think I don't have education, I don't have what I can say, even height, I don't have some stature, I don't have beauty, I don't have anything. I don't know why he has chosen me. ಒಂದೊಂದು ಸತಿ ಯೋಚನೆ ಮಾಡುವಾಗ ಸರಿಯಾದ ವಿದ್ಯಾಭ್ಯಾಸವಿಲ್ಲ, ಸರಿಯಾಗಿ ನೋಡುವುದಕ್ಕೆ ಚೆನ್ನಾಗಿ ಕಾಣಿಸ್ತಿಲ್ಲ, ಏನೂ ಇಲ್ಲ. ಆದ್ರೆ ಕೂಡ ಹಣ ಕೂಡ ಇಲ್ಲ, ಸರಿಯಾಗಿ ಕೆಲಸ ಕೂಡ ಇಲ್ಲ, ಆದ್ರೆ ಯೇಸು ನನ್ನಲ್ಲಿ ಜೋಕ್ಯಪಡಿಸಿಕೊಂಡಿದ್ದಾನೆ. Amen. Amen. I tell you, because when I see that love, great love, what Jesus shown in my life, I tell you, I don't want to leave him up to
rapture, I will serve him. ಆತನ ಪ್ರೀತಿಯನ್ನು ಅಲ್ಲಿ ಗ್ರಹಿಸಿದಾಗ ಅರ್ಥ ಮಾಡಿಕೊಂಡಿರುವಾಗ ಈಗ ಆ ಪ್ರೀತಿ ಬಿಡಬಾರದೆಂದು ಮೇಲಕ್ಕೆ ಸಭೆ ಎತ್ತಲ್ಪಡುವ ತನಕ ಆತನೇ ಸೇವಿಸಬೇಕಂತ When you ತೀರ್ಮಾನ are ಮಾಡಿದ್ದೀವಿ. better than me, I tell you, you to also serve him. That is a good job. ಸಭಾಪಾಲಕರಿಗಿಂತ ನಿಮಗೆ ಬಹಳಷ್ಟು ಬೆಟರ್ ಆಗಿ ಉತ್ತಮವಾಗಿದ್ದೀರಿ. ನೀವು ಇನ್ನೂ ಚೆನ್ನಾಗಿ ದೇವರನ್ನು ಸೇವಿಸಬಹುದು, You can serve better. ಇನ್ನೂ ಚೆನ್ನಾಗಿ ಸೇವಿಸಬಹುದು. Amen. You have Amen. more talents than me. ಸಭಾಪಾಲಕರಿಗಿಂತ ನಿನಗೂ ತಲಾಂತಗಳು ಕೂಡ ಜಾಸ್ತಿ ಇದೆ, You have more knowledge. ನಿನಗೆ ಬಹಳಷ್ಟು ತಿಳುವಳಿಕೆ ಇದೆ, You have more skills. ಬಹಳಷ್ಟು ತಲಾಂತಗಳಿದೆ, You have money. ನಿನಗೆ ಹಣವು ಕೂಡ ಇದೆ. Put into the kingdom of God. ದೇವರ ರಾಜ್ಯದಲ್ಲಿ ಉಪಯೋಗಿಸು. I know that I invested into the kingdom of, I know that I will get everything when I go to heaven. ಏನೇನು ದೇವರ ರಾಜ್ಯದಲ್ಲಿ ಬಿತ್ತಿದ್ದಾರೋ ಅದು ಲಾಭಕರವಾಗಿ ಪರಲೋಕಕ್ಕೆ ಹೋಗಿರುವಾಗ ಎಲ್ಲ ಕೂಡ ಪಡೆದುಕೊಳ್ಳುತ್ತಾರೆ ಎಂದು I don't want to lose anything. That's what I invested in the kingdom of God. ಯಾವುದು ಕಳೆದುಕೊಳ್ಳಬಾರದು ದೇವರ ವಿಷಯಗಳಂತ ದೇವರ ರಾಜ್ಯದಲ್ಲಿ. When you get something money, you put in the bank. ನಿನಗೆ ಏನಾದ್ರೂ ಹಣ ಬಂದ್ರೇನೆ ಬ್ಯಾಂಕ್ದಲ್ಲಿ ಹಾಕ್ತಿ. But when I get money, I put in the ministry. ಆದ್ರೆ ಸಭಾಪಾಲಕರಿಗೆ ಏನಾದ್ರೂ ಹಣ ಬಂದ್ರೆ ಪರಿಚಯದಲ್ಲಿ ಹಾಕ್ತಾರೆ. Hallelujah. ಹಲ್ಲೆಲೂಯಾ. Because I know that when I keep my money in the kingdom of God, I will get it all the money. ಯಾಕಂದ್ರೆ ಸಭಾಪಾಲಕರಿಗೆ ಗೊತ್ತಾಗಿದೆ ಆ ಹಣವನ್ನು ದೇವರ ರಾಜ್ಯದಲ್ಲಿ ಬಿತ್ತುವಾಗ ಎಲ್ಲ ಕೂಡ ಬರುತ್ತದೆ ಎಂದು. Amen. Amen. Hallelujah. ಹಲ್ಲೆಲೂಯಾ. Learn secrets through the word of God. ದೇವರ ವಾಕ್ಯದಿಂದ ರಹಸ್ಯಗಳನ್ನು ನೀನು ಕಲಿ. Then only you will be blessed. ಅವಾಗೆ ಆಸ್ತಿಸಲ್ಪಡ್ತೀಯ. Then people will be blessed by you. ನಿನ್ನಿಂದ ಜನರು ಆಸ್ತಿಸಲ್ಪಡ್ತಾರೆ. Amen. Amen. God bless you. ದೇವರು ನಿಮ್ಮನ್ನು ಆಸ್ತಿಸ